ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೇಕ ಸಿಂಧೋಃ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೇತಿ ಇಂದ್ರಕೃತಭಾಷ್ಯಾರ್ಥಾಃ ಯದ್ವ್ಯಾಖ್ಯಾನೇನ ದರ್ಶಿತಾಃ ವರಂ ಸುದರ್ಶನಾರ್ಯಂತಂ ವಂದೇ ಕುಲಕುಲಾಧಿಪಂ ವರದಂ ದ್ವಿರದಾದ್ರೀಶಂ ಶ್ರೀನಿಧಿಂ ಕರುಣಾನಿಧಿಂ ಶರಣ್ಯಂ ಶರಣಂ ಯಾಮಿ ಪ್ರಣತಾರ್ತಿಹರಂ ಹರಿಂ ಬಹಿರಂತತಮಚ್ಛೇದಿ ಜ್ಯೋತಿರ್ವಂದೇ ಸುದರ್ಶನಂ ಯೇನಾವ್ಯಾಹತ ಸಂಕಲ್ಪಃ ವಸ್ತು ಲಕ್ಷ್ಮೀಧರಂ ವಿದುಃ ಸಮ್ಯಜ್ಞಾಯ ಕಲಾಪೇನ ಮಹತಾಪಾರದೇನ ಚ ಉಪಬ್ರಹ್ಮಿತ ವೇದಾಯ ನಮೋ ವ್ಯಾಸಾಯ ವಿಷ್ಣವೇ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಃ ಶ್ರುತಿಸ್ಮೃತಿಸೂತ್ರಾಗಾಂ ಅಂತರ್ಜ್ವರಮಶೀಷಮತಿ ವಂದೇಹಂ ವರದಾರ್ಯಂತಂ ವತ್ಸಾಭಿಜನಭೂಷಣಂ ಭಾಷ್ಯಾಮೃತಪ್ರದಾನಾದ್ಯ ಸಂಜೀವೈತಿ ಮಾಮಪಿ ಪ್ರಪದ್ಯೆ ಪ್ರಣವಾಕಾರಂ ಭಾಷ್ಯಂ ರಂಗಮಿಮಾಪುರಂ ಪರಸ್ಯ ಬ್ರಹ್ಮಣೋ ಯತ್ರ ಶೇಷಿತ್ವಂ ಸ್ಫುಟಮೀಕ್ಷತೆ ಶ್ರುತ್ಯಂತೆ ಸುಶ್ರುತಂ ಭಾಷ್ಯೆ ಮತಂಧ್ಯಾತಂ ಮೃತಂ ಭುಜೆ ಲಕ್ಷ್ಮೀಪತಿಂ ಪ್ರಪದ್ಯೇಹಂ ದೃಷ್ಟಂ ಶ್ರೀರಂಗಧಾಮನಿ ಪ್ರಮಾಣಂಚ ಪ್ರಮೇಯಂಚ ಪ್ರಮಾತಾರಶ್ಚ ಸಾತ್ವಿಕಾಃ ಜಯಂತು ಕ್ಷಪಿತಾರಿಷ್ಟಾಃ ಸಹ ಸರ್ವತ್ರ ಸರ್ವದಾ ಅವಿಸ್ತೃತಾಃ ಸುಗಂಭೀರಾಃ ರಾಮಾನುಜಮುನೇರ್ಗಿರಃ ದರ್ಶಯಂತು ಪ್ರಸಾದೇನ ಸ್ವಂ ಭಾವಂ ಅಖಿಲಂ ದೃಢಂ ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿಲೀಲೆ ವಿನತ ವಿವಿಧ ಭೂತಪುರಾತ ರಕ್ಷೇಕ ದೀಕ್ಷೆ ಶ್ರುತಿಶರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೇ ಭವತು ಮಮ ಪರಸ್ಮಿನ್ ಶ್ರೇಮುಷಿ ಭಕ್ತಿರೂಪ ಅಶೇಷ ಜದಿಷದ್ವಸ್ತು ಶೇಷಣೆ ಶೇಷಶಾಯಿನೇ ಶ್ರೀಮತೆ ನಿರ್ಮಲಾನಂತ ಕಲ್ಯಾಣ ಧ್ಯೇಯೇ ವಿಷ್ಣವೇ ನಮಃ ಸಮಸ್ತ ಚಿದತಿದ್ವಸ್ತು ಶರೀರಾಯ ಅಖಿಲಾತ್ಮನೆ ಶ್ರೀಮತೆ ನಿರ್ಮಲಾನಂದೋದನ್ವತೆ ವಿಷ್ಣವೇ ನಮಃ ಶ್ರಿಯಕಾಂತೋನಂತೋ ಪುರಗುಣೈಕಾಸ್ಪದ ವಪುಃ ಅತಾಶೇಷಾವದ್ಯ ಪರಮಖಪದೋ ವಾಮನಸಯೋ ಅಭೂಮಿ ಭೂಮಿರ್ಯೋ ನತಜನ ದೃಶಾಂ ಆದಿಪುರುಷೋ ಮನಸ್ತತ್ಪಾದಾಬ್ಜೆ ಪರಿಚರಣಸಕ್ತಂ ಭವತು ಮೇ ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರ ಕೈ ಮೀರಿ ಇವತ್ತಿನ ಪ್ರವಚನ ಮಂಗಳ ಮಹೋತ್ಸವ ರಾಮಾನುಜ ದರ್ಶನದ ಕುರಿತ ಪ್ರವಚನ ಮಾಲಿಕೆ ವಿಸ್ತಾರವಾಗಿ ಆಗಬೇಕಾದದ್ದು ಹಾಗೂ ಅವಕಾಶ ಭಗವಂತ ಸಂಕಲ್ಪ ಮಾಡಲಿಲ್ಲ. ಆದ್ದರಿಂದ ನನ್ನ ಕಡೆಯಿಂದ ಏನಾದ್ರು ತೊಂದರೆ ಆಗಿದ್ದರೆ ಕ್ಷಮೆ ಕೇಳ್ತೇನೆ. ಬೆಂಗಳೂರಿಂದ ಬಂದಿದ್ದವರು ಕೆಲವು ಜನ ಇಲ್ಲಿ ಬಹಳ ಹೊತ್ತು ಕೂತು ರೈಲಿಗೆ ಹೊತ್ತಾಗತ್ತೆ ಅಂತ ಬಂದು ಮನೆಗೆ ಬಂದು ನಮಸ್ಕಾರ ಮಾಡಿ ಹೋದರು. ಅವ್ರಿಗೂ ನಿರಾಶೆಯಾಗಿದೆ. ನೋಡಿ ಏನು ಮಾಡಲಿ, ನನ್ನ ಕೈಲಿಲ್ಲ ವಿಷಯ. ತುಂಬ ವಿಷಯ ಹೇಳಬೇಕಾಗಿತ್ತು ಇವತ್ತು. ಅತ್ಯಂತ ಗಹನವಾದ ವಿಷಯ. ರಾಮಾನುಜ ಸಂಪ್ರದಾಯದಲ್ಲಿ ಮೋಕ್ಷವನ್ನು ಕುರಿತಂತಹ ಜಿಜ್ಞಾಸೆ ತುಂಬ ಹಳೆಯ ಕಾಲದ್ದು, ವೇದೋಕ್ತವಾದದ್ದು, ವೇದ ಪುಷ್ಟವಾದದ್ದು. ಅದನ್ನು ಕೇಳಿದ್ರೆ ನಮಗೆಲ್ಲರಿಗೆ ಥ್ರಿಲ್ ಆಗುವಂತಹ ವಿಷಯ. ಅರ್ಚುನಾದಿ ಗತಿಯನ್ನು ಕುರಿತು ನೆನ್ನೆ ಸ್ವಲ್ಪ ಹೇಳಿದೆ. ಭಕ್ತಿಯೋಗಿ ಅಥವಾ ಪ್ರಪನ್ನನಾದವನು ಈ ಶರೀರವನ್ನು ಬಿಟ್ಟರೆ ತದೋಕೋ ಅಗ್ರಜ್ವಲನಂ ತತ್ಪ್ರಕಾಶಿತದ್ವಾರ ವಿದ್ಯಾ ಸಾಮರ್ಥ್ಯಾತಿ ಶೇಷಗತಿ ಅನುಸ್ಮೃತಿ ಯೋಗಾಚ ಹಾರ್ದಾನುಗೃಹೀತ ಶತಾಧಿಕಯ ಎಂಬ ದೊಡ್ಡ ಸೂತ್ರವನ್ನು ಓದಿ ತೋರಿಸಿದೆ. ಅರ್ಥ ಮಾಡುವುದಕ್ಕೆ ತುಂಬ ಕಷ್ಟವಾದ ಸೂತ್ರ ಇದು. ಓಕಃ ಅಂದರೆ ವಾಸಸ್ಥಾನ. ಕೋತಿಗಳಿಗೆ ವನೋಕಸಃ, ವನಃ ಓಕಸಃ ಹೇಳ್ತಾರೆ ನೋಡಿ. ಓಕ ಅಂದ್ರೆ ಮನೆ. ತದೋಕಃ ಅಗ್ರಜ್ವಲನಂ. ನೆನ್ನೆ ಒಂದು ಪಾಯಿಂಟ್ ಹೇಳಲಿಲ್ಲ. ಭಕ್ತಿಯೋಗಿ ಆಗಲಿ ಶರಣಾಗತಿ ಮಾಡಿದವನೇ ಆಗಲಿ ಈ ಶರೀರವನ್ನು ಬಿಡುವಾಗ ಅವನ ಹೃದಯದಲ್ಲಿ ಸಹಸ್ರಾರು ನಾಡಿಗಳಿರ್ತವೆ. ಕೆಳಗಡೆ ಕೆಲವು ಹೋಗ್ತವೆ, ಈ ಕಡೆ ಅಷ್ಟಿರ್ತವೆ, ಆ ಕಡೆ ಅಷ್ಟಿರ್ತವೆ. ಆ ನಾಡಿಗಳಲ್ಲಿ ಕೆಂಪು, ಹಳದಿ, ಬಿಳಿ, ನೀಲಿ ಮುಂತಾದ ಬಣ್ಣಗಳ ನಾಡಿ ಎಲ್ಲ ಇರ್ತದೆ. ಒಂದೇ ಒಂದು ಮಾತ್ರ ಸುಷುಮ್ನ ನಾಡಿ
ನೆತ್ತಿಯ ಮಧ್ಯದಲ್ಲಿ ಹೋಗ್ತದೆ. ಅದನ್ನು ಹಿಡಿದು ಆ ನಾಡಿಯಲ್ಲಿ ಮಾತ್ರ ಹೋದರೆ ಮೋಕ್ಷ ಪ್ರಾಪ್ತಿ. ಎಲ್ಲ ಶ್ರುತಿ ಹೇಳಿದ್ದೆಲ್ಲ ತೋರಿಸಿದ್ದೇನೆ ನಿಮಗೆ. ಈ ಪ್ರಶ್ನೆನೂ ಕೇಳಿದೆ, ನೀವೆಲ್ಲ ತುಂಬ ಸ್ವಾರಸ್ಯವಾಗಿ ಚರ್ಚೆಯಲ್ಲಿ ಪಾಲ್ಗೊಂಡ್ರಿ. ಭಕ್ತಿಯೋಗ ನಿಷ್ಠನಿಗೆ ಆದರೂ ಈ 72,000 ನಾಡಿಗಳಲ್ಲಿ 36,000 ಈ ಕಡೆ 36,000 ಈ ಕಡೆ, ಅದು ಒಂದು ಮಾತ್ರ ಲಂಬವಾಗಿ ಊರ್ಧ್ವಮುಖವಾಗಿ ಹೋಗ್ತಕ್ಕ ನಾಡಿ ಪತ್ತೆ ಮಾಡೋದು ಹೇಗೆ ಅನ್ನೋ ಪ್ರಶ್ನೆಗೆ ಭಗವಾನ್ ವೇದವ್ಯಾಸರು ತದೋಕ ಅಗ್ರಜ್ವಲನಂ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇದು ಹೀನೋಪಮೆ. ಒಬ್ಬ ಗವರ್ನರೋ ರಾಷ್ಟ್ರಪತಿಯೋ ನಿಮ್ಮ ಊರಿಗೆ ಬಂದರೆ ಆ ಕಾರಿನ ಮೇಲೆ ಒಂದು ಲೈಟ್ ಇರುತ್ತೆ ನೋಡಿ, ಅದು ಹೊರಗಡೆ ಅವ್ರಿಗೆ ಗುರುತು ಹಚ್ಚೋದಕ್ಕೆ, ಒಳಗಿನವನು ಗೊತ್ತಾಗಲ್ಲ ಅದು. ಹಾಗೆ ಜೀವಾತ್ಮನಾದವನಿಗೆ ಭೀಷ್ಮನಂತಹ ಒಬ್ಬ ಯೋಗಿ, ರೈಕ್ವ ಅಂತಹ ಒಬ್ಬ ಯೋಗಿ, ಮಹಾಯೋಗಿಗಳು ಹೋಗುವಾಗ ಶರೀರ ನಿಶ್ಚೇಷ್ಟವಾಗಿ, ಮನಸ್ಸು ಅತ್ಯಂತ ಶಾಂತವಾಗಿ, ಯಾಕೆ ಇದರ ಕೆಲಸ ವ್ಯಾಪಾರ ಎಲ್ಲ ಮುಗಿದಿರುತ್ತೆ, ಏಣಿ ಹತ್ತುವುದು. ಆವಾಗ ಆ ಸ್ಥಿತಿಯಲ್ಲಿ ಕಣ್ಣು ಕಿವಿ ಮೂಗು ಎಲ್ಲ ಒಳಗಡೆ ಮನಸ್ಸಿಗೆ ಅರುಣಗ್ರಾಮ ಆಗುವಾಗ ಆ ನಾಡಿ ಎಲ್ಲಿದೆ ಅಂತ ಹೇಗೆ ಪತ್ತೆ ಮಾಡ್ತೀರಿ ಅಂತ ಕೇಳಿದ್ರೆ, ಆ ನಾಡಿ ತನ್ನಷ್ಟಕ್ಕೆ ತಾನೇ ಜ್ವಲಿಸುವುದಕ್ಕೆ ಆರಂಭವಾಗ್ತದೆ. ತದೋಕ ಅಗ್ರಜ್ವಲನಂ, ಅಗ್ರಜ್ವಲನಂ. ಯು ಕೆನಾಟ್ ಮಿಸ್ಟೇಕ್. ಅದು ನಾಡಿ ಎಲ್ಲಿದೆ ತಾನೇ ತನ್ನನ್ನು ಪತ್ತೆ ಮಾಡಿ ಕೊಡುತ್ತೆ ಯೋಗಿಗೆ. ತತ್ಪ್ರಕಾಶಿತದ್ವಾರ, ಆ ನಾಡಿ ಏನು ಬೆಳಕನ್ನ ಪ್ರಕಾಶವನ್ನು ತೋರಿಸುತ್ತೆ ಆ ದಾರಿಯಲ್ಲಿ. ಅದಕ್ಕೆ ಮೇಲೆ ಪ್ರಶ್ನೆ, ಹಾಗಿದ್ರೆ ಆ ನಾಡಿ ಬೆಳಕನ್ನು ಕೊಡ್ತಾ ಇದ್ರೆ ಅದು ಜೀವಾತ್ಮನಿಗೆ ಪ್ರಾಣ ಹೋಗೋ ಸಂದರ್ಭದಲ್ಲಿ ಕಾಣಿಸೋದು ಹೇಗೆ ಅಂದ್ರೆ, ವಿದ್ಯಾ ಸಾಮರ್ಥ್ಯ. ಬ್ರಹ್ಮವಿದ್ಯೆಗೆ ಅಪಾರವಾದ ಸಾಮರ್ಥ್ಯ ಇದೆ, ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಬ್ರಹ್ಮವಿದ್ಯೆ ಅಂದ್ರೆ 32 ಉಪಾಸನಾ ಕ್ರಮಗಳು, ದಾರ ವಿದ್ಯೆ, ಉಪಕೋಸಲ ವಿದ್ಯೆ, ಶಾಂಡಿಲ್ಯ ವಿದ್ಯೆ, ಸದ್ವಿದ್ಯೆ, ಪಂಚಾಗ್ನಿ ವಿದ್ಯೆ, ಎಷ್ಟೋ 32 ಅಂತ ಒಂದು ಲೆಕ್ಕ ಇಟ್ಟಿದ್ದಾರೆ. ಸಾಮಾನ್ಯವಾಗಿ ನೂರಾರಿದೆ. ಪ್ರತಿಯೊಂದು ಅಕ್ಷರವೂ ವೇದದಲ್ಲಿ ವಿದ್ಯೆಯೇ. ಅದಕ್ಕೆ ವೇದ ವಿದ್ಯಾ ಪ್ರಸಾರಣಿ ಅಂತ ನಾವು ಹೇಳಿರೋದು. ಇದು ನಮ್ಮ ಸೊತ್ತಲ್ಲ, ನಿಮ್ಮ ಸೊತ್ತಲ್ಲ, ಎಲ್ಲರಿಗೂ ಸೇರಿದ್ದು. ಯೋಗಿಗಳು ಎಲ್ಲ ಜಾತಿಯಲ್ಲಿ ಇರಬಹುದು, ಯೋಗಿಗಳಲ್ಲದೇ ಇದ್ದವರು ಬ್ರಾಹ್ಮಣರಲ್ಲೂ ಇರಬಹುದು. ರಾಮಾನುಜ ಸಂಪ್ರದಾಯ ದೊಡ್ಡತನ ಹೇಳ್ತೇನೆ ನೋಡಿ. ಇದು ಪ್ರಾಣ ಹೋಗುವ ಕಾಲದಲ್ಲಿ ನಿಜವಾಗಿ ಭಗವಂತನ ಉಪಾಸನೆ ಮಾಡಿದವನಿಗೆ ಆ ಉಪಾಸನೆ ಮಾಡಿದ ಬಲ ಏನಿದೆಯಲ್ಲ, ಭಕ್ತಿಯೋಗದ ಶಕ್ತಿ ಏನಿದೆಯಲ್ಲ, ವಿದ್ಯಾ ಸಾಮರ್ಥ್ಯಾತಿ ತತ್ಶೇಷ ಗತಿ ಅನುಸ್ಮೃತಿ ಯೋಗಾಚ. ಅದಕ್ಕನುಗುಣವಾಗಿ ಅನುಸ್ಮೃತಿ ಉಂಟಾಗ್ತದೆ ಅವನಿಗೆ. ಇಲ್ಲಿದೆ ನೋಡು ನಾಡಿ ಹೋಗುವಂತ. ಈ ಹೊರಗಿನ ಚೈತನ್ಯ ಹೋದ ಮೇಲೆ ಒಳಗಿನ ಚೈತನ್ಯ ಪ್ರಕಾಶಮಾನಕವಾಗಿ ಪರಂಜ್ಯೋತಿ ರೂಪಸಂಪದ್ಯಸ್ವೇನ ರೂಪೇಣ ಆ ನಾಡಿಯೊಳಗೆ ತಾನೇ ಹೋಗೋದು ಪ್ರಯತ್ನ ಪಡ್ತಾನೆ. ಭಗವಂತ ಅವನ ಹಿಂದೆ ಹೋಗ್ತಾನೆ. ಹಾರ್ದಾನುಗ್ರಹೀತ ಶತಾಧಿಕಯ, ಶತಾಧಿಕಯ 100 ನಾಡಿಗಳಿಗೆ ಮೇಲ್ಪಟ್ಟದ್ದು. ಆ 100ರಲ್ಲಿ 1 ಆಂಗಲ್ 1 ಡಿಗ್ರಿ ಚೇಂಜ್ ಆದರೂ ಮತ್ತೆ ಮೋಕ್ಷ ತಪ್ಪು ಹೋಗ್ತದೆ. 1 ನೇರ ಹೋಗುವಾಗ 1 ಡಿಗ್ರಿ, 2 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ ಹೀಗೆ ಚೇಂಜ್ ಆದರೆ ಬಹಳ ಅಂದ್ರೆ ಇಂದ್ರಲೋಕ ಪ್ರಾಪ್ತಿ, ಬ್ರಹ್ಮಲೋಕ ಪ್ರಾಪ್ತಿ, ವರುಣಲೋಕ ಪ್ರಾಪ್ತಿ ಆಗ್ಬೋದು. ಅದು 1ರಲ್ಲಿ ಹೋದರೆ ಮಾತ್ರ ಮೋಕ್ಷ. ಹಾರ್ದ ಅನುಗ್ರಹ ಹೃದಯ ಮಧ್ಯದಲ್ಲಿರುವುದು ಶತಾಧಿಕಯ. ಇದು ಎಲ್ಲಿಂದ ಬಂತು? ಛಾಂದೋಗ್ಯ ಉಪನಿಷತ್ತಲ್ಲಿ, ಕೌಶೀತಿಕ ಉಪನಿಷತ್ತಲ್ಲಿ ಇದನ್ನು ಹೇಳಿದ್ದಾರೆ. ಆಳ್ವಾರರಲ್ಲಿ ನಮ್ಮಾಳ್ವಾರರು ತಿರುವಾಯಿಮೊഴി ಕೊನೇ ದಶಕದಲ್ಲಿ ಶೂಳ್ ವಿಷಂಬ ಅಂತ ಆರಂಭವಾಗುವ ದಶಕದಲ್ಲಿ ಇಲ್ಲಿಂದ ಹೋಗತಕ್ಕ ಮಾರ್ಗವೊಂದಲ್ಲ. ಅವರು ಆಳ್ವಾರಗಳು ಅವರೊಬ್ಬರೇ ಅದಕ್ಕಾಗಿ ಅವ್ರನ್ನ ಪ್ರಧಾನ ಅಂಗಿ ಎಂಬುದಾಗಿಯೂ ಉಳಿದವರನ್ನ ಅಂಗ ಎಂಬುದಾಗಿಯೂ ಪರಿಗಣನೆಯನ್ನು ಮಾಡ್ತೇವೆ. ಅವರು ಇದನ್ನು ಹೇಳಿದ್ದಾರೆ. ಅವರು ಬ್ರಾಹ್ಮಣರಲ್ಲ. ಭಗವಂತನ ಪಾದ ಸಂಭೂತರಾಗಿ ವಿಶ್ವಕ್ಸೇನಾಂಶ ಅಂತ ನಾವು ಹೇಳ್ಕೊಳ್ತೇವೆ. ಶೂದ್ರ ಜನ್ಮದಲ್ಲಿ ಹುಟ್ಟಿದವರಿಗೂ ಸದ್ಗತಿ ಉಂಟು ಅಂತ ತೋರಿಸೋದಕ್ಕೆ ಅವರು ಈ ಅವತಾರದಲ್ಲಿ ಬಂದರು ಅಂತ ವೇದಾಂತ ದೇಶಕರು ಪಾದಕಾಶಾಸ್ತ್ರದ 2ನೇ ಪದ್ಧತಿಯಲ್ಲಿ, ಸಮಾಖ್ಯಾ ಪದ್ಧತಿಯಲ್ಲಿ ವರ್ಣಿಸಿದ್ದಾರೆ.
ಆದ್ದರಿಂದ ದಯವಿಟ್ಟು ಗಮನಿಸಿ, ರಾಮಾನುಜ ಸಂಪ್ರದಾಯದಲ್ಲಿ ಭಕ್ತಿಯೋಗವೆಂಬುದು ಬ್ರಾಹ್ಮಣರಿಗೆ ಮಾತ್ರ ಅಂತಿಲ್ಲ. ಅವರು ದೊಡ್ಡತನ ಆಚಾರ್ಯರು ತೋರಿಸ್ಕೊಟ್ಟಿದ್ದು. ಹಾಗಿದ್ರೆ ಉಪನಿಷತ್ತು ವೇದ ಓದ್ಲಿಕ್ಕೆ ಆಗಲಿಲ್ಲವಾದ್ರೆ ಯಾವುದೋ ಹಿಂದಿನ ಜನ್ಮ ಸಂಸ್ಕಾರ ಇರಬಹುದು, ಯಾವುದೋ ಭಾಗವತರ ಸಂಸ್ಪರ್ಶ ಇರಬಹುದು. ಭಕ್ತಿಯೋಗವೂ ಆಗಲಿಲ್ಲ, ಶರಣಾಗತಿ ಹಿಡೀರಿ, ಭಗವಂತನ ಪಾದಗಳನ್ನು ಹಿಡ್ಕೊಳ್ಳಿ, ದಾರಿ ತೋರಿಸಿ ಅಂದ್ರೆ ಶರಣಾಗತಿಯೂ ಒಂದು ವಿದ್ಯೆ. ಆದ್ದರಿಂದ ಭಗವಂತನೇ ಮುಂದೆ ಬಂದು ಆ ಶತಾಧಿಕ ನಾಡಿ ಎಲ್ಲಿದೆ ಅಂತ ಅವನೇ ಪ್ರಜ್ವಲಿಸಿ ಸ್ವಿಚ್ ಹಾಕಿ ಬಾರೋ ಮಗು ಅಂತ ಕರ್ಕೊಂಡು ಹೋಗ್ತಾನೆ ಎಂಬುದು ಸೂತ್ರಗಳಲ್ಲಿ ಶ್ರೀಭಾಷ್ಯದಲ್ಲಿ ಇರ್ತಕ್ಕಂಥ ವಿಷಯ. ರಶ್ಮಿಯನ್ನು ಸಾರಿ ನಿನ್ನೆ ಹೇಳಿದ್ದು ವಿವರಣೆ ಕೊಟ್ಟೆ, ಇನ್ನು ಅದನ್ನು ಹೆಚ್ಚು ವಿವರಿಸೋದಿಲ್ಲ. ಅತಶ್ಚ ಅಯನೇಪಿ ದಕ್ಷಿಣೆ 507ನೇ ಸೂತ್ರ. ಇದ್ಯಾರಿಗೂ ಉತ್ತರ? ಉತ್ತರಾಯಣದಲ್ಲಿ ಪ್ರಾಣ ಬಿಟ್ಟವ್ರಿಗೆ ಮಾತ್ರ ಮೋಕ್ಷ ಅನ್ನುವುದು ಹಾಗಲ್ಲ. ಉತ್ತರಾಯಣದಲ್ಲಿ ಹೋದವರಿಗೆಲ್ಲ ಮೋಕ್ಷ ಆಗೋದಿಲ್ಲ. ಆಡು, ಕುರಿ, ನಾಯಿ, ನರಿ, ನೀವು ಸೊಳ್ಳೆಯನ್ನ ಉತ್ತರಾಯಣದಲ್ಲಿ ಹೊಡೆದ್ರಿ ಅಂತ ಸೊಳ್ಳೆಗೆ ಏನು ಮೋಕ್ಷ ಆಗೋದಿಲ್ಲ. ಉತ್ತರಾಯಣದಲ್ಲೂ ಕಿಂಚಿತ್ ಪ್ರಯತ್ನವನ್ನು ಪಟ್ಟು ಯೋಗಾಭ್ಯಾಸ ಮಾಡಿದವನು ತನ್ನ ದಿವಸವನ್ನು, ನಿರ್ಣಯ ಕಾಲವನ್ನು ತಾನೇ ಗುರುತಿಟ್ಟುಕೊಂಡು ಹೋಗಬೇಕು. ಭಗವಂತನ ಅನುಗ್ರಹ ಬೇಕು. ಅನುಗ್ರಹವೆಂಬುದು ಅವನಿಗೂ ಬೇಕು, ಭಕ್ತಿಯೋಗಿ ಶರಣಾಗತಿಯೋಗೂ ಬೇಕು. ಆದ್ದರಿಂದ ಅಕಸ್ಮಾತ್ ಭಕ್ತಿಯೋಗಿ ಆದವನು ಒಂದು ವೇಳೆ ಉತ್ತರಾಯಣ ಕಾಲದಲ್ಲಿ ಕೋಮಾದಲ್ಲಿ ಮಲಗಿದ್ರೆ, ಅಭಿನವ ರಂಗನಾಥ ಸ್ವಾಮಿಗಳು ಪ್ರಾಣ ಹೋಗೋದಕ್ಕೆ ಮುಂಚೆ 1 ತಿಂಗಳು ಕೋಮಾದಲ್ಲಿ ಮಲಗಿದ್ರು. ಅದಕ್ಕೆ ಸ್ಮೃತಿ ವಾಕ್ಯಗಳು ಹೇಳ್ತೇವೆ, ನಷ್ಟ ಸ್ಮೃತಿರಪಿ ತ್ಯಜಂದೇಹಂ. ಅವನಿಗೆ ಶರೀರದ ಜ್ಞಾನ, ಲೋಕಜ್ಞಾನ ಏನು ಗೊತ್ತಿಲ್ಲದೆ ಐಸಿಯುಲ್ಲಿದ್ರು ನಷ್ಟ ಸ್ಮೃತಿರಪಿ ತ್ಯಜಂದೇಹಂ, ಅವನಲ್ಲಿ ಪ್ರಪತ್ತಿ ಮಾಡಿದ್ರೆ ಇದು ನನ್ನ ಪದಾರ್ಥ ಅಂತ ಅವನು ಕರ್ಕೊಂಡು ಹೋಗ್ತಾನೆ. ಒಂದು ಸಣ್ಣ ಉದಾಹರಣೆ, ತಪ್ಪು ಉದಾಹರಣೆ ಕೊಡ್ತೇನೆ. ಇನ್ನೊಬ್ಬೊಮ್ಮೆ ಒಬ್ಬನು ಬದುಕಿರುವಾಗಲೇ ನಾ ಸತ್ತ ಮೇಲೆ ನನ್ನ ಶರೀರ ಈ ಆಸ್ಪತ್ರೆ ಕೊಡ್ತಕ್ಕದ್ದು ಅಂತ ಇವನು ಬರೆದಿಟ್ರೆ ಆಸ್ಪತ್ರೆಯವರು ಬಂದು ಹಾಕಿ ತಗೊಂಡು ಹೋಗ್ತಾರೆಯೋ? ಯೋಚನೆ ಮಾಡಿ. ಅವ್ರ ಪದಾರ್ಥ ಅದು. ತನ್ನ ಹೆಂಡತಿಯನ್ನ ಗಂಡನಾದವನು ತನ್ನ ಊರು ಕರ್ಕೊಂಡು ಹೋಗೋ ಹಾಗೆ ಯಾವತ್ತು ನಾನು ನನ್ನದು ಎಲ್ಲ ನಿನ್ನದು ಅಂತ ವಾಪಸ್ಬಿಟ್ರಿ, ಆ ಶರಣಾಗತನಿಗೂ ಭಗವಂತ ತಾನೇ ದಾರಿ ತೋರಿಸ್ತಾನೆ. ಹೇಗೆ ಅಂದ್ರೆ ಉದಾಹರಣೆ ಕೊಡ್ತಾರೆ ವೇದಾಂತೇಶಕರು. ಮುಗ್ಧವಾದ ಮಗು, 6 ತಿಂಗಳು ಮಗು ತೊಟ್ಲಲ್ಲಿ ಮಲಗಿರುತ್ತೆ, ನಿದ್ದೆ ಮಾಡ್ತಾ. ಗುಡಿಸಲು ಅಥವಾ ಮನೆ ಯಾರೋ ಬೆಂಕಿ ಹಚ್ಚಿಬಿಟ್ರು. ಬೆಂಕಿ ಹಚ್ಚಿದಾಗ ಮಗುವಿಗೆ ಮನೆ ಉರಿತಾ ಇದೆ ಅಂತ ಹೇಗೆ ಜ್ಞಾನವಿಲ್ಲದೆ ಇದ್ರು, ತಾಯಿ ಆದವಳು ಬಂದು ಅಯ್ಯೋ ನನ್ನ ಕಂದ ಅಂತ ಹೇಳಿ ಹೆಗಲ ಮೇಲೆ ಹಾಕೊಂಡು ಹೋಗ್ತಾಳೆಯೋ ಅದಕ್ಕೆ ಜ್ಞಾನವಿಲ್ಲದೆ ಇದ್ರು. ಹಾಗೆ ಭಗವಂತ ಶರೀರದೊಳಕ್ಕೆ ನಮ್ಮನ್ನು ತಂದವನು, ತತ್ಸೃಷ್ಟ ತದನು ಅನುಪ್ರವೇಶ ಮಾಡಿದವನು ತಾನೇ ಅನುಪ್ರವೇಶ ಮಾಡಿ ಮತ್ತೆ ಕರ್ಕೊಂಡು ಹೋಗ್ತಾನೆ ಎನ್ನುವುದು. ಇದಕ್ಕೆ ಉತ್ತರಾಯಣ ದಕ್ಷಿಣಾಯನ ಭೇದಗಳಿಲ್ಲ. ಅದಕ್ಕಾಗಿ ಅತಶ್ಚ ಅಯನೇಪಿ ದಕ್ಷಿಣೆ. ಪೂರ್ವ ಪಕ್ಷದವ್ರು ಹೇಳ್ತಾರೆ ಇಲ್ಲೆಲ್ಲ ದಕ್ಷಿಣಾಯನದಲ್ಲಿ ಹೋದ್ರೆ ಮೋಕ್ಷ ಇಲ್ಲ, ನಮ್ಮ ಕೈಲಿದೆಯಾ ಸ್ವಾಮಿ ಮೋಕ್ಷ? ಅದಕ್ಕೆ ಹೇಳ್ತಾರೆ ಪರಿಹಾರಸ್ತು ಅವಿದುಷಾಂ, ವಿದ್ಯಾ ಉಪಾಸನೆ ಮಾಡದೇ ಇದ್ದವರಿಗೆ ಪಿತೃಯಾಣೇನ ಪಥ ಚಂದ್ರಂ ಪ್ರಾಪ್ತಾನಾಮ ಪುನರಾವೃತ್ತಿ. ವಿದುಷಸ್ತು ಚಂದ್ರಂ ಪ್ರಾಪ್ತಸ್ಯಾಪಿ ತಸ್ಮಾತ್ ಬ್ರಹ್ಮಣೋ ಮಹಿಮಾನಮಾಪ್ನೋತಿ ತಸ್ಮಾತ್ ಬ್ರಹ್ಮಣೋ ಮಹಿಮಾನಮಿತ್ಯುಪನಿಷತ್ ಇತಿ ವಾಕ್ಯಶೇಷಾತ್. ತಸ್ಯ ದಕ್ಷಿಣಾಯನಂ ಮೃತಸ್ಯ ಚಂದ್ರಪ್ರಾಪ್ತಿ ಬ್ರಹ್ಮಣ ಪ್ರಾಪ್ಸಿತ. ಪೂರ್ವಪಕ್ಷ. ಜ್ಞಾನಯೋಗ ಭಕ್ತಿಯೋಗ ಮಾಡಿದವರು ಹೋಗಲಿ ಆ ದಾರಿಯಲ್ಲಿ. ಅವಿದುಷ ಭಕ್ತಿಯೋಗ ವಿದ್ವಾನ್ ಅಲ್ಲದೇ ಇದ್ದವನು, ಭಕ್ತಿಯೋಗ ಮಾಡದೇ ಇದ್ದವನಿಗೆ ಅವನು ಅದು ತತ್ರಾಪಿ ಪಾಪಕರ್ಮ ಮಾಡಿದ್ದಾನೆ, ಆದ್ದರಿಂದ ಅವನು ದಕ್ಷಿಣಾಯನದಲ್ಲಿ ಹೋಗ್ತಾನೆ. ಆದ್ದರಿಂದ ಪಿತೃಲೋಕಕ್ಕೆ ಬಹಳ ಅಂದ್ರೆ ಹೋಗ್ಬೋದು. ಪಿತೃಲೋಕಕ್ಕೆ ಹೋದ್ರೆ ಮತ್ತೆ ವಾಪಸ್ ಬರಬೇಕಾಗ್ತದೆ, ಅವನು ಮೋಕ್ಷ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಧನುಷ ವಿದುಷೋ ಮುಮೂರ್ಷೋನ್ ಪ್ರತಿ ಪುನರಾವರ್ತಿ ಅಪುನರಾವರ್ತಿ ಹೇತುತ್ವೇನ ಕಾಲ ವಿಶೇಷ ವಿಧಿ ದೃಶ್ಯತೆ. ಯತ್ರ ಕಾಲೇ ತು ನಾವೃತ್ತಿಂ ಆವೃತ್ತಿಂಚ ವಿಯೋಗಿನಃ ಪ್ರಯಾತಾಯಾಂತಿ ತಂಕಾಲಂ ವಕ್ಷ್ಯಾಮಿ ಭರತರ್ಷಭ ಅಗ್ನಿರ್ಜ್ಯೋತಿರ್ ಶುಕ್ಲ ಷಣ್ಮಾಸ ಉತ್ತರಾಯಣಂ ಭಗವದ್ಗೀತೆ ಹೇಳಿಬಿಟ್ಟು ಅದಕ್ಕೆ ಯೋಗಿನಃ ಪ್ರತಿ ಸ್ಮರ್ಯೇತೆ ಸ್ಮಾರ್ತೆ ಚೈತೆ ಏತೆ. 508 ಸೂತ್ರ. ಯೋಗಿಗಳಿಗೆ ದಕ್ಷಿಣಾಯನದಲ್ಲಿ ಹೋದ್ರು ಒಂದೇ, ಉತ್ತರಾಯಣದಲ್ಲಿ ಹೋದ್ರು ಒಂದೇ ಅಂತ ಹೇಳಿದ ವಾಕ್ಯ. ಇದು ಪ್ರಪನ್ನ ತಗೊಂಬಂದು ಗಂಟು ಹಾಕ್ಬೇಡಪ್ಪ. ಅಪಿಚ ಸ್ಮರ್ಯತೆ ಸ್ಮಾರ್ತೆ ಚ ಏತೆ. ಸ್ಮೃತಿ ಗ್ರಂಥಗಳಲ್ಲಿಯೂ ಹಾಗೆ ಹೇಳಿದ್ದಾರೆ.
ಯಾವುದ್ರಲ್ಲಿ ಹೇಳಿದ್ದಾರೆ? ಅದು ಹೇಳ್ತಾರೆ, ನೈತೆ ಶ್ರುತಿ ಚಾಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ನೈತೆ ಶ್ರುತಿ, ಶ್ರುತಿ ಅಂದ್ರೆ ಸರಣಿ ಹೋಗುವ ದಾರಿ. ಜಾನನ್, ಈ ಉತ್ತರಾಯಣ ದಕ್ಷಿಣಾಯನ ಶುಕ್ಲಕೃಷ್ಣ ಗತಿಗಳನ್ನು ತಿಳ್ಕೊಂಡು ಯೋಗಿಯಾದವನು ನ ಮುಖ್ಯತಿ, ಅವನಿಗೆ ಮೋಹ ಬರುವುದಿಲ್ಲ, ಅಜ್ಞಾನ ಬರುವುದಿಲ್ಲ. ಯಾಕೆ? ಯಾರು ಉತ್ತರ ಹೇಳ್ತೀರಾ? ಯೋಗಿಯಾದವನಿಗೆ ಉತ್ತರಾಯಣ ದಕ್ಷಿಣಾಯನದ ಭೇದ. ಭೀಷ್ಮ ಮಾಡಿದ್ನಲ್ಲ ಅಂದ್ರೆ ಭೀಷ್ಮನಿಗೆ ಅವನು ಟೆಕ್ಸ್ಚುವಲ್ ಗಿಣಿಪಾಠದ ಪಂಡಿತ. ಉತ್ತರಾಯಣ ಬರಲಿ ಅಂತಿದ್ದ, ನಾನು ನೀವು ಟೆಕ್ಸ್ಟ್ ನೋಡ್ಕೊಂಡ್ ಬಂತೇನಪ್ಪ, ಅಷ್ಟಮಿ ಬಂತ, ರಥಸಪ್ತಮಿ ಬಂತ, ಮತ್ತೊಂದು ಬಂತಲೆ, ಪಂಚಾಂಗ ತಗೊಳ್ಳೋ ನೋಡೋ, ನಾವು ಹೇಳೋ ಆಗಿಲ್ಲ. ನಮ್ಗೆ ದಾರಿ ಏನು ಅಂದ್ರೆ ಅರ್ಜುನನ ಕೃಷ್ಣ ಹೇಳ್ದ, ಉತ್ತರಾಯಣ ದಕ್ಷಿಣ ಅಂತ ಇದೆ, ಎರಡಿದೆಯಪ್ಪ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ. ಎಲ್ಲ ಕಾಲದಲ್ಲಿ ನನ್ನನ್ನು ಧ್ಯಾನ ಮಾಡೋ ಅರ್ಜುನ. ನನ್ನನ್ನು ಧ್ಯಾನ ಮಾಡ್ತಾ ಭೀಷ್ಮ ದ್ರೋಣಾದಿಗಳ ಮೇಲೆ, ಕರ್ಣನ ಮೇಲೆ ನೀ ಬಾಣ ಪ್ರಯೋಗ ಮಾಡಿ ಅವರದು ಆಕಸ್ಮಿಕವಾದ ಒಂದು ಬಾಣಕ್ಕೆ ನೀ ಸತ್ತರು, ಯುದ್ಧ ಭೂಮಿಯಲ್ಲಿ ಸತ್ತರು. ಅವ್ರು ಉತ್ತರಾಯಣವಾಗಿದ್ರು, ದಕ್ಷಿಣಾಯನವಾಗಿದ್ರು. ನಾನಿದ್ದೇನೆ, ನಿನಗೆ ಯೋಚನೆ ಮಾಡಬೇಡ. ಉತ್ತರಾಯಣ ದಕ್ಷಿಣ ಯಾಕೆ ಯೋಚನೆ ಮಾಡ್ತೀಯ? ತಸ್ಮಾತ್ ಸರ್ವೇಷು ಕಾಲೇಶು. ಟಿ.ಎಸ್. ಎಲಿಯಟ್ ಹೇಳ್ತಾ ಇದ್ದಾನ, ದ ಮೊಮೆಂಟ್ ಆಫ್ ಡೆತ್ ಇಸ್ ಎವರಿ ಮೊಮೆಂಟ್. ಟೈಮ್ಸ್ ಇಂಟರ್ಸೆಕ್ಷನ್ ಅಂತ ಹೇಳ್ತೇವೆ ಕಾಲ ದೇಶ ವರ್ತಮಾನಗಳಲ್ಲಿ. ಅಯ್ಯೋ, ಕೊನೆಗಳಿಗೆ ಹೇಳ್ತಾನೆ ಭಗವತ್ ಸ್ಮರಣೆ, ನಾರಾಯಣ ಸ್ಮರಣೆ ಅಂದ್ರೆ ಆ ಕೊನೆಗಳಿಗೆ ಯಾವತ್ತು ಬರುತ್ತೆ ಅಂತ ಯಾರಿಗೆ ಗೊತ್ತು? ಈಗಲೇ ಬರ್ಬೋದು, ಈಗಲೇ ಬರ್ಬೋದು. ಏಕಾದಶಿ ಮಾದಪ್ಪನವರು ಅಂತ ಬಂದಿದ್ರು ನಮ್ಮ ಮನೆಗೆ. ನಮ್ಮ ತಂದೆಯವರು ಶಿಷ್ಯ, ಗೌಡ್ರು, ಗುರ್ಕಾರರು. ನಮ್ಮ ತಂದೆಗಿಂತ 10 ವರ್ಷ ದೊಡ್ಡವರು. ಬುದ್ಧಿ, ಇವತ್ತು ಏಕಾದಶಿ ಆಯಿತು, ತೀರ್ಥ ಕೊಡ್ತೀರಾ? ಆಯ್ತು, ಪೂಜೆ ಮಾಡಿ ತೀರ್ಥ ಕೊಟ್ಟರು. ಏನೋ ಸಂದೇಹವಿತ್ತು, ಭಾಗವತೋ ರಾಮಾಯಣ ಕೇಳಿದ್ರು, ಮನೆಗೆ ಹೋದರು. 5 ನಿಮಿಷದಲ್ಲಿ ಯಾರೋ ಬೀದಿಲಿ ಬಂದವರು ಮಾದಪ್ಪನವ್ರು ಹೋಗ್ಬಿಟ್ರು. ನಮ್ಮ ತಂದೆಗೆ ಜತ್ತಿ, ಈಗ ಬಂದಿದ್ನಲ್ಲೋ ಮಾದಪ್ಪ. ಹೌದು, ಮನೆಗೆ ಹೋದ್ರು. ಸ್ವಾಮಿ ಜಗಲಿ ಮೇಲೆ ಕೂತರು. ಅವು ಕಾಕಿ ಶರ್ಟ್ ಹಾಕೊಂಡಿರ್ತಿದ್ರು. ಜಗಲಿ ಮೇಲೆ ಕೂತರು, ನಾರಾಯಣ ಅಂದ್ರೆ ಹಾಗೆ ಹೋಗ್ಬಿಟ್ರು. ಏನು ಹೇಳ್ತೀರಿ ಶೂದ್ರ? ದಯವಿಟ್ಟು ಜಾತಿ ಪ್ರಶ್ನೆಯನ್ನ ಮೋಕ್ಷದಿಂದ ದೂರ ಇಟ್ಬಿಡಿ. ಅದು ಮಾಡದೇ ಇದ್ರೆ ರಾಮಾನುಜರಿಗೂ ನಿಮಗೂ ಸಂಬಂಧ ಇಲ್ಲ. ಜಾತಿಗೂ ಮೋಕ್ಷಕ್ಕೂ ಯಾವ ಸಂಬಂಧವೂ ಇಲ್ಲ. ಅಂತ್ಯಸ್ಮೃತಿ, ಅಂತ್ಯಜಾತಿ, ಮೋಕ್ಷಕ್ಕೆ ಹೋಗುವ ಕೊನೆಯ ಜನ್ಮ ಯಾವುದು? ಯಾವುದು ಬೇಕಾದ್ರಾಗ್ಬೋದು. ಪಶು ಪಕ್ಷಿ ಮನುಷ್ಯೋವ. ಒಬ್ಬ ಭಕ್ತನನ್ನ ಏಚ ವೈಷ್ಣವ ಸಂಶ್ರಯ ತೇನೇವತೆ ಪ್ರಯಾಸ್ಯಂತಿ ತದ್ವಿಷ್ಣವ ಪರಮಂ ಪದಂ. ಇದೆಲ್ಲ ವೇದಾಂತೇಶಿಕರು ಪ್ರಪತ್ತಿಗೆ ದೊಡ್ಡ ಕೋಟೆಯನ್ನು ಕಟ್ಟಿದ್ದಾರೆ. ಅಲ್ಲಿಂದ ಮುಂದಕ್ಕೆ ತುಂಬ ವಿಸ್ತಾರವಾಗಿ ಹೇಳ್ತಾ ಅರ್ಚಿರಾದಿನ ತತ್ಪ್ರತಿತೇಹೆ, ಅರ್ಚಿರಾದಿ ಗತಿಯನ್ನು ಕುರಿತು ಹೇಳ್ತಾರೆ. ಮುಕ್ತ ಪ್ರತಿಜ್ಞಾನಾತಿ ಆತ್ಮ ಪ್ರಕರಣಾತಿ. ಇನ್ನೊಂದೆರಡು ಪ್ರಶ್ನೆ. ಜೀವಾತ್ಮ ಇಲ್ಲಿಂದ ಆತಿವಾಹಿಕರು ಅಂತ ಬರ್ತಾರೆ. ಆತಿವಾಹಿಕರನ್ನು ಕುರಿತು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಆತಿವಾಹಿಕರು ಅಂದ್ರೆ ಬೌಂಡ್ರಿ ಪ್ರೊಟೆಕ್ಟರ್ಸ್. ಈಗ ರಾಷ್ಟ್ರಪತಿಗಳು ಒಂದು ವೇಳೆ ಕಾರ್ನಲ್ಲೇ ಮೈಸೂರು ಬರೋರಾದರೆ ಒಂದೊಂದು ಸ್ಟೇಟ್ನಲ್ಲಿ ಗಡಿ ಬಂದ ಕೂಡಲೇ ಪ್ರೋಟೋಕಾಲ್ ಇರ್ತದೆ. ಮುಖ್ಯಮಂತ್ರಿಯೋ ಮತ್ತೊಬ್ಬನೋ ಬಂದು ಗವರ್ನರೋ ಸ್ವೀಕಾರ ಮಾಡಿ ಸಲ್ಯೂಟ್ ಹೊಡೆದು ಮುಂದಕ್ಕೆ ಹೋಗಿ ಅಂತ ಹೇಳಿ ಒಂದೊಂದು ಗಡಿ ದಾಟಿ ಹೋಗೋ ಹಾಗೆ ಮಹಾರಾಯರೇ ಅಗ್ನಿ ಜ್ಯೋತಿ ಅಹ ಶುಕ್ಲ, ಅದರಲ್ಲಿ ದೆವ್ವು ವಿದ್ಯುತ್ ವರುಣ ಇಂದ್ರ ಮರುತಿ ಈ ಅನೇಕ ದೇವತೆಗಳು, ಪ್ರಜಾಪತಿ ಅಂತ ಒಬ್ಬ ಬರ್ತಾನೆ, ಚತುರ್ಮುಖ ಬ್ರಹ್ಮ ಅಲ್ಲ, ಇವರೆಲ್ಲ ಆತಿವಾಹಿಕರು. ಅಮಾನವನ್ ನಮ್ಮಳ್ವಾರ ವಾಕ್ಯ. ಅವರೆಲ್ಲರೂ ಅಲ್ಲಲ್ಲಿ ನಿಂತ್ಕೊಂಡು ಒಬ್ಬ ಯಾವನೋ ಈ ನಾಡಿಯಿಂದ ಪರಮಪದಕ್ಕೆ ಬಂದಲ್ಲ ಅಂತ ಅತ್ಯಂತ ಗೌರವದಿಂದ ಭಗವಂತನ ಬೇಕಾದವರು ಅಂತ ಹೇಳಿ ದಯಮಾಡಿಸ್ಬೇಕು, ಇದು ದಾರಿ ಈ ದಾರಿ ಈ ದಾರಿ ಅಂತ ತೋರಿಸ್ತಾರೆ. ನೀವು ನಂಬಿದ್ರೆ ಎಷ್ಟು ಬಿಟ್ರೆ ಎಷ್ಟ್ರಿ. ಕೌಶಿಕ ಉಪನಿಷತ್ತಲ್ಲಿದೆ. ನಮ್ಮಾಳ್ವಾರ ಹೇಳ್ತಾರೆ, ಸಂಸ್ಕೃತ ಬರದೇ ಇದ್ರೆ ಬೇಡ, ನಮ್ಮಾಳ್ವಾರ ತಿರುವಾಗಿ ಕೊನೆ 20 ಪದ್ಯಗಳನ್ನು ಓದಿಬಿಡಿ. ಆತಿವಾಹಿಕರು ಅವರು ಗೌರವದಿಂದ ಈ ಲೋಕ ಸಂಬಂಧವಿಲ್ಲದೆ ಇದ್ದವರು. ಯಾವತ್ತು ಶರೀರ ಅಗ್ನಿಯಲ್ಲಿ ಬಿತ್ತೋ ಅಗ್ನಿದೇವ ಮುಂದಕ್ಕೆ ದಾರಿ ತೋರಿಸ್ತಾನೆ ಸೂರ್ಯನ ತನಕ. ಸೂರ್ಯಮಂಡಲದ ಮುಂದಕ್ಕೆ ಒಂದೊಂದೇ ಉಂಟಾಗ್ತದೆ. ಅಲ್ಲಿಂದ ಹೋಗಿ ವಿರಜಾ ನದಿ ಅಂತ ಬ್ರಹ್ಮಸೃಷ್ಟಿಯಲ್ಲಿ, ಬ್ರಹ್ಮಾಂಡ ಸೃಷ್ಟಿಯ ಗಡಿ ಎಲ್ಲಿದೆಯೋ ಅಲ್ಲಿಂದ ಆಚೆಗೆ ಅಪ್ರಾಕೃತವಾದ ಲೋಕ.
ಆ ಅಪ್ರಾಕೃತ ಯಾವುದು? ತಮಸಃ ಪರಸ್ತಾತ್ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ತಮಸಃ ಪರಸ್ತಾತ್. ತಮಸ್ಸಂದ್ರೆ ಕತ್ತಲೆ. ನಾವಿರುವುದೆಲ್ಲ ಕತ್ತಲೆ ಲೋಕದಲ್ಲಿ. ಇವತ್ತು ಚೆನ್ನಾಗಿ ಕತ್ತಲೆ ಅನುಭವಿಸಿದ್ದೀರಿ ನೀವು. ಇದು ಬಾಹ್ಯ ಕತ್ತಲೆ. ಆಂತರಿಕ ಕತ್ತಲೆ ಯಾವುದು? ಹುಟ್ಟಂದ್ರೇನು, ಸಾವಂದ್ರೇನು, ತಿಳುವಳಿಕೆ ಅಂದ್ರೇನು, ಬ್ರಹ್ಮಸೂತ್ರ ಅಂದ್ರೇನು, ವೇದವ್ಯಾಸರಂದ್ರೇನು, ಮೋಕ್ಷ ಅಂದ್ರೇನು ಗೊತ್ತಿಲ್ಲದೆ ಹುಳ ಹುಪ್ಪಟಗಳು ಸಾಯುವಂತೆ ಮನುಷ್ಯರು ಏನು ಸಾಯ್ತಾರೆ ಅವರೂ ಕತ್ತಲೆಯವರೇ. ಮನುಷ್ಯರಾದ್ರಿಂದ ಹಿಗಬೇಡಿ. ಯಾರ್ದು ಕೈಲಿ ಹೀಗಂದ್ರಿ ಒಂದು ಸೊಳ್ಳೆ ಸತ್ತ ಹಾಗೆ ಎಷ್ಟು ದೊಡ್ಡ ಘನವ್ಯಕ್ತಿ ಆದರೂ ಒಂದು ಬಸ್ ಟೈರ್ ಕೆಳಗಡೆ ಸಿಕ್ಕಿ ಸತ್ರೆ ಏನು ಬಂತು ಲಾಭ? ದುರ್ಮರಣದಲ್ಲಿ ಹೋದ್ರೆ ಏನು ಬಂತು ಲಾಭ? ದುರ್ಮರಣದಲ್ಲಿ ಹೋಗದೆ ಇರಬೇಕಾದ್ರೆ ಅವನ ಕೃಪೆ ಬೇಕು. ಅವನ ಧ್ಯಾನ ಮಾಡ್ತಾ ಇದ್ದ ದುರ್ಮರಣ ಬರುವುದಿಲ್ಲ. ಸಾತ್ವಿಕವಾದ ಮರಣ ನಮಗುಂಟಾಗಬೇಕು. ಸುಖೇ ನೇಮಾಂ ಪ್ರಕೃತಿಂ ಸ್ಥೂಲ ಸೂಕ್ಷ್ಮ ರೂಪಾಂ ವಿಸೃಜ್ಯ ತದಾ ನೀವೇವ ಲಬ್ಧ ಮಚ್ಚರಣಾರವಿಂದಗಳ ಏಕಾಂತಿಕ ಆತ್ಯಂತಿಕ ಪರಭಕ್ತಿ ಪರಜ್ಞಾನ ಪರಮಭಕ್ತಿಕೃತ ಪರಿಪೂರ್ಣ ಅನವರತ ವಿಷತಮ. ಆಚಾರ್ಯರು ಶರಣಾಗತಿ ಗದ್ಯದಲ್ಲಿ ತುಂಬ ವಿಸ್ತಾರವಾಗಿ ಹೇಳ್ತಾರೆ. ಈ ಶರೀರವನ್ನ ಹಾಕಿ ಬಿಡಿಸ್ತಾನೆ ಭಗವಂತ ಅಂದ್ರೆ ಸ್ಥೂಲ ಸೂಕ್ಷ್ಮ ರೂಪವಾದ ಪ್ರಕೃತಿಯನ್ನ ಮುಳ್ಳಿನ ಮೇಲೆ ಹಾಕಿದ ಹರಿದು ಹೋದ ಪಂಚೆಯನ್ನ ತೆಗೆದುಕೊಳ್ಳುವಂತೆ. ಒಬ್ಬ ಸ್ನಾನ ಮಾಡಬೇಕು, ಪಂಚ ಒಂದೇ ಇದೆ, ಟವಲ್ ಸುತ್ತಕೊಂಡ ಅದರಲ್ಲೇ ಕಚ್ಚ ಹಾಕಿದ, ಸಂಧ್ಯಾವನ್ನ ಮಾಡಿದ, ಪಂಚ ನೆನೆಸ್ತಾ ಇದೆಯಲ್ಲ ಹಿಂಡಿದ, ಹಾಕಬೇಕು. ಅಯ್ಯಂಗಾರರ ಮನೇಲಿ ಬೇಲಿ ಇತ್ತು, ಮುಳ್ಳಿನ ಬೇಲಿ, ಯಾರು ಬರೋದೇ ಇದಂತ, ಇವನಿಗೂ ಉಪಕಾರ ಆಗ್ಲಿ ಅಂತಲ್ಲ. ಆ ಮುಳ್ಳಿನ ಬೇಲಿ ಮೇಲೆ ಒಣಗಾಕದ ಪಂಚೆಯನ್ನ. ಅದು ನೋಡಿದ್ರೆ 27 ನಕ್ಷತ್ರ ಇದ್ದಾಗೆ ರಾಮ ಕೃಷ್ಣ ಎಲ್ಲ ಬರೀ ತೂತುಗಳು. ಮುಳ್ಳಿನ ಮೇಲೆ ಹಾಕಿದ ಬಟ್ಟೆನ ಹೇಗ್ರಿ ವಾಪಸ್ ತಗೋಬೇಕು? ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನಮಾನಿ ಗೃಹಾತಿ ನರೋಪರಾಣಿ. ಗೀತೆಯಲ್ಲಿ ಭಗವಂತ ಹೇಳಿದಾಗೆ ನಾವು ಹೇಳ್ತೇವೆ ಆ ಪ್ರಾಣ ಹೋಗುವಾಗ ಅಷ್ಟು ನೋವಾಗುತ್ತೆ. ಈ ಶರೀರ ಬಿಡುವಾಗ ಕೆಲವರಿಗೆ ಅತೀ ಸಂಕಟವಾಗ್ತದೆ, ಕೆಲವರಿಗೆ ಏನು ಪ್ರಾಣ ಹೋಗಿದ್ದೇ ಗೊತ್ತಾಗೋದಿಲ್ಲ. ಏನು ವ್ಯತ್ಯಾಸ? ಜಗಡಿ ತಗೊಂಡೋಗೋದು, ಒಳಗೆ ತಗೊಂಡ್ಬರೋದು, ಹೋಗ್ಲಿಲ್ವಾ, ಇನ್ನು ಹೊಟ್ಟೆ ಕಂಡಿಲ್ವಾ, ಡಾಕ್ಟರ್ ಬರ್ಲಿಲ್ವಾ, ಅಯ್ಯೋ ಊಟ ಮಾಡೋ ಆಗಿಲ್ವಲ್ಲಪ್ಪ, 2 ದಿವಸ 3 ದಿವಸ ಶ್ವಾಸ ಎಳೆಯೋಕೆ ಶುರು ಮಾಡಿದ್ರೆ. ನಮ್ಮ ತಂದೆ 3 ದಿವಸ ಕಷ್ಟಪಟ್ಟರು ಪ್ರಪನ್ನರು. ಅಹೋಬಿಲ ಮಠ 39ನೇ ಸ್ವಾಮಿಗಳಲ್ಲಿ ಅವರು ಮುದ್ರಾಧಾರಣ 40ನೇ ಪಟ್ಟದ ಲಕ್ಷ್ಮೀ ನರಸಿಂಹನ ಕಣ್ಣಿಂದ ಕಂಡಿದ್ದ ಸ್ವಾಮಿಗಳಲ್ಲಿ ಪ್ರಪತ್ತಿ ಮಾಡಿದವರಿಗೆ ಎಷ್ಟು ಘೋರ ಕರ್ಮ ಆಯಿತು. ನಾ ಕಣ್ಣಿಂದ ನೋಡಿದ್ದೇನೆ. ನನಗೆ ಅವಾಗ 11 ವರ್ಷ ವಯಸ್ಸು. ಈ ತಲೆ ಈ ಮೇಲಕ್ಕೆ ಹೋಗೋದು, ಕೆಳಕ್ಕೆ ಬರೋದು, ಪ್ರಾಣ ಉಸಿರು ತಗೊಳ್ಳೋದಕ್ಕೆ ಎಷ್ಟು ಬಾಯಿ ಅಗಲವಾಗಿ ದೊಡ್ಡ ಹಲ್ಲಿತ್ತು ಪಾಪ ಅವ್ರಿಗೆ. ತುಂಬ ಕಷ್ಟಪಟ್ಟರು. ಇಂಥದ್ದು 3-4 ಮರಣ ನೋಡಿದ್ದೇನೆ ನಾನು. ಎಷ್ಟು ಕಷ್ಟಪಡ್ತಾರೆ. ನಮ್ಮ ಚಿಕ್ಕಪ್ಪನ ಮಗ ಇಲ್ಲಿದ್ದಾನೆ. ನನಗೊಬ್ಳು ದೊಡ್ಡ ಅಕ್ಕ ಇದ್ಲು, ನಿಮ್ಮ ಅಮ್ಮನ ಕೇಳೋ, ನಾಗಲಕ್ಷ್ಮಿ. ಗೋಕಲಕ್ಷ್ಮಿ ದಿವಸ ಪ್ರಾಣ ಬಿಟ್ಬಿಟ್ಲು. ನಮ್ಮ ನಿರ್ಮಲಾ ಜೊತೆ ಹುಡುಗಿ. ನಾನಲ್ಲಿ ದೇವಮ್ಮ ಆಗ್ರಾದ ಒಬ್ರು ಮನೇಶಲ್ಲಮ್ಮನ ಮನೇಲಿ ಬಾಡಿಗೆಗಿದ್ದೆ. ಆ ಮಗು ಅವತ್ತು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆಗೆ ನೀವು ನೋಡಿದ್ರೆ ಎಲ್ಲೂ ಹೊರಲಾಡಿ ಆ ಮಗು ಪ್ರಾಣ ಬಿಟ್ಟಿದ್ದು. ಅವರು ಕಮಲಾರಾಮನವ್ರು ಬಂದರು, ಕೊನೆ ತನಕ ನೋಡಿದ್ರು. ಹಾರ್ಟ್ಗೆ ಒಂದು ಇಂಜೆಕ್ಷನ್ನು ಕೊಟ್ಟರು. ಅದರ ಆಯುಷ್ಯ ಅಷ್ಟೇ ಇತ್ತು, 1 ವರ್ಷವೋ 1.5 ವರ್ಷವೋ ಪಾಪ. ಕಣ್ಣಿಂದ ನೋಡಿದ್ದೆ. ಪ್ರಾಣ ಹೋಗುವಾಗ ಎಷ್ಟು ಕಷ್ಟ ಆಗ್ತದೆ. ಇನ್ನು ಕೆಲವರಿಗೆ ಮಾತಾಡ್ತಾ ಹಾಗೆ ಪ್ರಾಣ ಬಿಟ್ಬಿಡ್ತಾರೆ. ಇದನ್ನಾರು ನೋಡ್ತೀರಾ ಇಲ್ಲ? ಇದನ್ನ ನಂಬ್ತೀರಾ ಇಲ್ವಾ? ಕೆಲವ್ರಿಗೆ ಯಾಕೆ ಹೀಗಾಗುತ್ತೆ, ಕೆಲವ್ರಿಗೆ ಯಾಕೆ ಹಾಗಾಗುತ್ತೆ? ಸುಮ್ಮನೆ ಕರ್ಮ ಅಂದ್ಬಿಡ್ತೀವಿ. ಕರ್ಮ ಅಲ್ಲ, ಭಗವಂತನ ಕೃಪೆ ಬೇಕು. ಕರ್ಮ ಏನ್ರಿ ಮಾಡುತ್ತೆ? ಕರ್ಮವನ್ನ ಡಿಸಾಲ್ವ್ ಮಾಡೋ ಶಕ್ತಿ ಅವನಿಗಿದೆ. ಕೃಪಾಳುವಾದ ಭಗವಂತನಿಗೆ ಕರ್ಮವನ್ನು ಮುಗಿಸಿಬಿಡುವ ಶಕ್ತಿ ಇದೆ. ಕರ್ಮಗಳು ಕ್ಷಯ ಆಗ್ತವೆ. ಗುರುಕೃಪೆ ಬೇಕು. ಒಬ್ಬ ಗುರುವನ್ನ ನೀವು ಆಶ್ರಯ ಮಾಡೋ ತನಕ ಕರ್ಮಕ್ಷಯವಾದರೂ ಭಗವಂತನ ಕೃಪೆ ಬರುವುದಿಲ್ಲ. ಮಧ್ಯವರ್ತಿಯಾಗಿದ್ದಾರೆ ಪುರುಷಕಾರ. ಹೀಗಾಗಿ ಆ ಅತ್ಯಂತ ಸೂಕ್ಷ್ಮವಾಗಿ ಪ್ರಪನ್ನರನ್ನು ಭಗವಂತ ಏನು ಮಾಡ್ತಾನೆ ಅಂದರೆ, ಸಂಡಾಸನಲ್ಲಿ ಪ್ರಾಣ ಬಿಟ್ಟರು. ಬ್ರಾಹ್ಮಣನ ಮನೆಯಲ್ಲಿ
ತೀರ್ಥೇವ ಸ್ವಪಚಗೃಹೇವ. ನಾಯಿ ಮಾಂಸ ಬೇಯಿಸಿ ತಿನ್ನುವವನ ಮನೆ ಮುಂದೆ ಪ್ರಾಣ ಬಿಟ್ಟರು, ಅವ್ರ ಮನೆಯಲ್ಲಿಯೇ ಪ್ರಾಣ ಬಿಟ್ಟರು. ಭಗವಂತ ಹೇಳ್ತಾನೆ, ಅವರನ್ನು ತಳ್ಳಿ, ಇದು ನನ್ನ ಪದಾರ್ಥ, ನಾನು ತಗೊಂಡು ಹೋಗ್ತಾನೆ. ಆ ಶರೀರವನ್ನು ಮುಳ್ಳಿನ ಬೇಲಿ ಮೇಲೆ ಹಾಕಿದ ಹರಿದು ಹೋದ ಪಂಚೆಯನ್ನು ತೆಗೆದುವಷ್ಟು ಸುಲಭವಾಗಿ ಆತ್ಮನಿಗೆ ಶರೀರ ಹೋಗ್ತಾ ಇದೆ ಎನ್ನುವಂತಹ ನೋವು ಜ್ಞಾನ ಕೂಡ ಬರದೇ ಇರುವಂತೆ ಈ ಹೊರಗಿನ ಜಗತ್ತಿನ ಫ್ಯೂಸನ್ನು ಕಿತ್ತು ಕಷ್ಟಪಟ್ಟಿದ್ದೀಯೇ, ನಾ ಕರ್ಕೊಂಡು ಹೋಗ್ತೀನಿ ಅಂತ ಸ್ವಾಮಿ ಕರ್ಕೊಂಡು ಹೋಗ್ಬಿಡ್ತಾನೆ. ಇದನ್ನ ವಿವರಿಸೋದಕ್ಕೆ ನಾವು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಮಾಡೋಕ್ಕಾಗೋಲ್ಲ, ನಂಬಬೇಕು. ಸೂತ್ರಗಳನ್ನೇ ಓದಬೇಕು, ರಾಮಾನುಜಾಚಾರ್ಯರ ಭಾಷ್ಯವನ್ನೇ ಓದಬೇಕು. ಶ್ರೀ ಭಾಷ್ಯವನ್ನು ಎಷ್ಟು ಗ್ರಾಫಿಕ್ ಆಗಿ ಇನ್ನೊಬ್ರು ಯಾರೂ ಬರೆದಿಲ್ಲ. ಅಲ್ಲಿಂದ ಮುಂದಕ್ಕೆ ಪರಮಾತ್ಮನನ್ನು ಹೊಂದುವಾಗ ಅಲ್ಲಿ ಹೇಗಿರ್ತದೆ ಅನುಭವ ಅಂತ ಕೇಳಿದ್ರೆ, ಇಲ್ಲಿ ಮತ್ತತ್ರಯದ ವ್ಯತ್ಯಾಸ ಹೇಳೋರು ಹೇಳ್ತಾರೆ, ಅವಿಭಾಗೇನ ದೃಷ್ಟತ್ವಾದ್ 444. ಜೀವಾತ್ಮನು ಪರಮಾತ್ಮನೊಡನೆ ವಿಭಾಗವಿಲ್ಲದಂತೆ ಇರ್ತಾನೆ. ವಿಭಾಗವಿಲ್ಲದಂತೆ ಅಂದರೆ ಐಕ್ಯವೇ, ಮರ್ಜರೇ, ನಾನ್ ಸಪರಬಿಲಿಟಿಯೇ, ಐಡೆಂಟಿಟಿಯೇ, ಹೋಮೋಜಿನಿಟಿಯೇ, ಹಾರ್ಮೋನಿಯಸ್ಸೇ, ಈ ಸಮರಸವೇ ಹೇಗೆ ಹೇಳ್ತೀರಿ? ಅವಿಭಾಗೇನ. ನಾ ಪದೇ ಪದೇ ಹೇಳ್ತಾ ಇದ್ದೇನೆ, ಇವತ್ತು ಹೆಚ್ಚು ಬಿಡಿಸೋಕೆ ವೇಳೆ ಇಲ್ಲ. 2 ಇರ್ತದೆ, 1 ಆಗ್ತದೆ. ನೆನ್ನೆನೂ ಹೇಳಿದೆ, ಯಾಜ್ಞವಲ್ಕ್ಯರ ಉದಾಹರಣೆ ಕೊಟ್ಟೆ. ಅತ್ಯಂತ ಪ್ರಿಯವಾದ ಪತ್ನಿಯ ಜೊತೆಯಲ್ಲಿ ಪತಿ ಆಲಿಂಗನ ಮಾಡಿಕೊಳ್ಳುವಾಗ ನಾನಿದ್ದೇನೆ ಅನ್ನೋ ಜ್ಞಾನ ಅವಳಿಗಿರುವುದಿಲ್ಲ, ವಿಸ್ಮೃತಿ ಇರ್ತದೆ. ಭಗವಂತನ ಸುಖಾನುಭೂತಿ ಒಂದೇ, ಅನುಭೂತಿ ಒಂದೇ ಇರ್ತದೆ. ಅನುಭೂತಿ ಅಖಂಡಾನಂದ ರೂಪದಲ್ಲಿರುತ್ತೆ. ಆದ್ದರಿಂದ ವಿಭಾಗವಿಲ್ಲದಂತೆ ಅಂದರೆ ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ 4 ಹೇಳ್ತಾರೆ ಕೆಲವರು. ಬ್ರಹ್ಮಣ ಸಾಯುಜ್ಯಗಂ ಸಾಷ್ಟಿತಾಗಂ ಸಮಾನ ಲೋಕತಾಂ ಎಂತಿ ವೇದದಲ್ಲಿ ಹೇಳ್ತೇವೆ. ಪರಮಾತ್ಮನ ಲೋಕಕ್ಕೆ ಹೋಗಿ ಸೇರಿದ್ರೆ ಮೋಕ್ಷ ಅಂತ ಕೆಲವರು ಹೇಳ್ತಾರೆ, ಸಾಲೋಕ್ಯ. ಇನ್ನು ಕೆಲವರು ಹೇಳ್ತಾರೆ ಅವನ ಹತ್ರ ಹೋದ್ರೆ ಮೋಕ್ಷ, ಸಾಮೀಪ್ಯ. ಇನ್ನು ಕೆಲವರು ಅವನಂತೆಯೇ ನಾವು ಆಗಿಬಿಟ್ರೆ ಸಾರೂಪ್ಯ. ಸಾಯುಜ್ಯ ಯಶಃ ಸತು ಮೋಕ್ಷ ಏವ. ಸಾಯುಜ್ಯ ಎಂಬುದು ಮಾತ್ರ ಮೋಕ್ಷ, ಉಳಿದಿದ್ದಲ್ಲ ಅಂದ್ಬಿಟ್ಟು ಶಾಸ್ತ್ರಕಾರರು. ಯಾವನೋ ಟೂರಿಸ್ಟ್ ಬಸ್ನವನು ಬದ್ರಿ ತನಕ ನಿಮ್ಮನ್ನು ಕರ್ಕೊಂಡು ಹೋದ, ಅಲ್ಲೇ ವ್ಯಾಪಾರ ಮಾಡ್ತಾ, ನೀವೆಲ್ಲ ಬದ್ರಿನಾಥದ ಸೇವೆ ಮಾಡ್ಕೊಂಬನ್ನಿ ಅಂತ ಹೊರಗಡೆ ನಿಂತು, ಬದ್ರಿಯಲ್ಲಿಯೇ ನಿಂತು ಹೊರಗಡೆ ಬೀಡಿ ಸೇರ್ತಾ ನಿಂತರೆ ಆ ಲೋಕಕ್ಕೆ ಹೋಗಿಯೂ ಹೇಗೆ ಪ್ರಯೋಜನ ಆಗೋದಿಲ್ಲವೋ. ಸಾಲೋಕ್ಯ ಅನ್ನೋದು ಮೋಕ್ಷವಲ್ಲ, ಸಾರೂಪ್ಯವೂ ಮೋಕ್ಷವಲ್ಲ, ಬರೀ ನಿಯರ್ನೆಸ್ ಪ್ರಾಕ್ಸಿಮಿಟಿ ಮೋಕ್ಷ ಅಲ್ಲ. ಸಾಯುಜ್ಯ ಯಶಃ ಸಹಯೋಗ, ಅದು ಯೋಗ. ಯುಂಜತೆ ಮನ ಹುತಯುಂಜತೆ ಧಿಯ ಯೋಗ. ಅದಕ್ಕೆ ಅವಿಭಾಗೇನ ದೃಷ್ಟತ್ವಾತಿ ಪ್ರಮಾಣವನ್ನು ಕೊಡ್ತಾರೆ. ಆತ್ಮನಿದೃಷ್ಟನ್ ಆತ್ಮನು ಅಂತರ್ಯಾಮಿ ಬ್ರಾಹ್ಮಣ ಅಥವಾ ಅವಿಭಾಗೇನ ಅಹಂ ಬ್ರಹ್ಮಾಸ್ಮೀತ್ಯೇವ. ನೋಡಿ ಬಂತ ಜಗಳ ಇಲ್ಲಿದೆ ಅಲ್ಲಿ. ಅಹಂ ಬ್ರಹ್ಮಾಸ್ಮಿ ಅನ್ನೋ ಅನುಭವದಲ್ಲಿ ಇರ್ತಾನೆ ಎಂದರು ಶಂಕರಾಚಾರ್ಯ ಹೇಳಿದ್ದೆ ಅಲ್ವಾ. ಅಹಂ ಬ್ರಹ್ಮಾಸ್ಮಿ ಅನ್ನೋ ಅನುಭವದಲ್ಲಿ ಅಹಂ ಅಂದ್ರೇನು, ಬ್ರಹ್ಮ ಅಂದ್ರೇನು, ಎರಡಿದ್ದದ್ದು ಒಂದಾಗುವುದಂದ್ರೇನು, ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಅದು ಅಹಂ ಬ್ರಹ್ಮಾಸ್ಮಿ ವಾಕ್ಯಕ್ಕಾಗಲಿ ಅದರ ಅನುಭವಕ್ಕಾಗಲಿ ಸುತರಾಂ ವಿರೋಧವಿಲ್ಲ. ರಾಮಾನುಜಾಚಾರ್ಯರು ಅರ್ಥ ಮಾಡುವುದರಲ್ಲಿ ಮಾತ್ರ ಹೀಗಲ್ಲ ಹೀಗೆ ಅಂತ ಹೇಳ್ತಾರೆ. ಮರ್ಜರ್ ಅಲ್ಲ, ಡಿಸಪಿಯರೆನ್ಸ್ ಅಲ್ಲ, ಜೀವಾತ್ಮ ನಾಶವಲ್ಲ. ನದಿಗಳು ಸಮುದ್ರವನ್ನು ಸೇರಿದರೆ ಸಮುದ್ರಾಂತರ ವ್ಯವಹಾರ ಮಾಡ್ತಾರೆ ಹೊರತು ನದಿ ನೀರು ಹಿಂಗೆ ಹೋಗುವುದಿಲ್ಲ. ನದಿ ನೀರಲ್ಲಿ ಇರ್ತದೆ, ನದಿ ಅಂತ ಅನ್ನೋದಿಲ್ಲ. ಗಂಗೆ ಯಾವುದು ಯಮುನೆ ಯಾವುದು ಗೊತ್ತಾಗೋದಿಲ್ಲ. ಮಧುವಿದ್ಯೆಯಲ್ಲಿ ಹೇಳ್ತಾರೆ, ಅನೇಕ ಹೂವುಗಳಿಂದ 1000ಗಟ್ಟಲೆ ಜೇನುದುಂಬಿಗಳು ಹೂವು ರಸವನ್ನು ಹೀರಿ ಮಧುವನ್ನು ತಂದು ಒಂದು ಜೇನುಗೂಡಿನಲ್ಲಿ ಹಾಕುವಾಗ ಒಂದೊಂದು ಅನುಭವಿಸುವಾಗಲೇ ಇದನ್ನ ತಂದಿದ್ದು ಅಂತ ಹಾಗೆ ಜಗಳ ಮಾಡುವುದಿಲ್ಲವೋ, ಹಾಗೆ ಎಲ್ಲವೂ ಜೇನನ್ನೇ ಹೇಗೆ ಅನುಭವಿಸ್ತವೆಯೋ ಹಾಗೆ ಅನೇಕ ಜೀವಾತ್ಮರು ಆ ಒಬ್ಬನೇ ಭಗವಂತನನ್ನ ನನ್ನವನು ಅಂತ ಅನುಭವಿಸ್ತಾರೆ. ಅದು ಅಹಂ ಬ್ರಹ್ಮಾಸ್ಮಿ ಅನುಭವ. ಐ ಆಮ್ ಸಾರಿ, ಐ ಆಮ್ ನಾಟ್ ಇನ್ ಅ ಪೊಸಿಷನ್ ಟು ಎಕ್ಸ್ಪ್ಲೇನ್ ದಿಸ್ ಇನ್ ಗ್ರೇಟರ್ ಡೀಟೇಲ್ ಟುಡೇ ಬಿಕಾಸ್ ಆಫ್ ವಾಂಟ್ ಆಫ್ ಟೈಮ್. ನನ್ನ ಟೈಮ್ ಮುಗಿದೋಯ್ತು. ಇನ್ನೊಂದೆರಡು ನಿಮಿಷದಲ್ಲಿ ಇನ್ನೊಂದು ವಿಷಯವನ್ನು ಮಾತ್ರ ಹೇಳ್ತೇನೆ. ಇದರಲ್ಲಿ ಯಾರು ಅಭಿಪ್ರಾಯ ಭೇದವನ್ನು ಮಾಡ್ತಾರೆ ಅದಕ್ಕೆಲ್ಲ ವೇದವ್ಯಾಸರು ಉತ್ತರವನ್ನು ಕೊಡ್ತಾರೆ. ಯಾವುದು ಹೇಳಬೇಕಾಗಿತ್ತು? ತದಂತರ ಪ್ರತಿಪತ್ತು ರಂಭತಿ
ಸಂಪರಿಶ್ವಕ್ತ ಪ್ರಶ್ನೆ ನಿರೂಪಣಾಭ್ಯಾಮ್. ಇದು 311 3ನೇ ಅಧ್ಯಾಯ 1ನೇ ಪಾದ 1ನೇ ಸೂತ್ರ. ಇದರೊಂದು ಕಥೆ ಇದೆ. ದೇವಲೋಕ ಬಿಟ್ಬಿಡಿ, ಪಿತೃಲೋಕ ತಗೊಳ್ಳೋಣ. ಅರ್ಚಿರಾದಿ ಗತಿಯಲ್ಲಿ ಹೋದವನು ಪರಮಾತ್ಮನೊಡನೆ ಸೇರಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಅನುಭವದಲ್ಲಿ ಹೇಗಿರ್ತಾನೆ ಅನ್ನೋದನ್ನ ಪೆದ್ದೋ ಮದ್ದೋ ನಂಗೆ ತಿಳಿದ ರೀತಿಯಲ್ಲಿ ವಿವರಿಸಿದ್ದೇನೆ. ಒಂದು ಕಡೆಗೆ ಇಟ್ಕೊಳ್ಳೋಣ, ಮತ್ತೆ ಅವಕಾಶ ಸಿಕ್ಕರೆ ಹೇಳೋಣ. ಈಗ ಆ ಸುಷುಮ್ನಾ ನಾಡಿಯಲ್ಲಿ ಹೋಗದೇ ಇದ್ದವನು ಗತಿಯೇನು? ಇದಕ್ಕೆ ವೈರಾಗ್ಯಪಾದ ಅಂತಾರೆ. ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯಗಳು, ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು, ಒಟ್ಟು 16 ಪಾದಗಳು. ಇದಕ್ಕೆ ವೈರಾಗ್ಯಪಾದ, ಇನ್ನೊಂದಕ್ಕೆ ತರ್ಕಪಾದ, ಬೇರೆ ಬೇರೆ ಹೇಳ್ತಾರೆ. ಈ ವೈರಾಗ್ಯ ಪಾದದಲ್ಲಿ ಒಂದು ಕಥೆ ಇದೆ. ಯಾವುದು ಕಥೆ ಅಂದರೆ, ಯತ್ರ ಯತ್ರ ಜೀವೋ ಯಾತಿ ತತ್ರ ತತ್ರ ಭೂತ ಸೂಕ್ಷ್ಮಗಣ ಸುಲಭತ್ವಾತಿ ಅಸಂಪರಿಶ್ವಕ್ತ ಯಾತಿ ಇದೆ ಪ್ರಾಪ್ತಂ ಪಶ್ಚಾತ್ ಭೂರ್ವಕ್ಷಿ ಭೂರು ಬೀಜಾನಿ ಉಪನ್ಯಾಸ ನಿರಸಿಷ್ಯತಿ ತದಂತರ ಪ್ರತಿಪತ್ತು. ಅಂತರ ಅಂದ್ರೇನು? ಇಲ್ಲಿ ಸತ್ತ, ಇನ್ನೊಂದು ಲೋಕಕ್ಕೆ ಹೋಗಿಲ್ಲ, ಮತ್ತೆ ಭೂಮಿಗೆ ಬಂದಿಲ್ಲ, ಅಂತರ ಉಂಟಾಯ್ತಲ್ಲ. ಇಲ್ಲಿ ಜೀವಾತ್ಮ ಹೇಗೆ ಹೋಗ್ತಾನೆ ಇಲ್ಲಿಂದ? ರಂಹತಿ ಪ್ರಯಾತಿ, ಹೇಗೆ? ಸಂಪರಿಶ್ವಕ್ತ, ಹೇಗೆ? ಅವನು ಮಾಡಿದ ಪುಣ್ಯ ಪಾಪ ಕರ್ಮಗಳ ಮೂಟೆಯನ್ನೆಲ್ಲ ಮನಸ್ಸಿನಲ್ಲಿಟ್ಟು ಮೂಟೆಯನ್ನು ಹೊತ್ತುಕೊಂಡು, ನಿಮ್ಮ ಹುಡುಗರು ಸ್ಕೂಲ್ಗೆ ಹೇಗೆ ಹೋಗ್ತಾರೆ ನೋಡಿ, ಹೆಗಲ ಮೇಲೆ ಭಾರ ಇಟ್ಕೊಂಡು, ಸೂಕ್ಷ್ಮ ರೂಪದಲ್ಲಿ ಪ್ರಶ್ನೆ ನಿರೂಪಣಾಭ್ಯಾಮ್. ಹೀಗೆ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರ, ಇದೆರಡೂ ಉಪನಿಷತ್ತಿರೋದ್ರಿಂದ ಅವನು ಗೀತೆಯಲ್ಲಿ ಹೇಳಿದ್ದಾರೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನು ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತಿ ಜ್ಞಾನಚಕ್ಷುಷಃ ವಾಯುರ್ನಾವಿವಾಂಬುಜ ವಾಯುರ್ಗಂಧ ನಿವಾಶಯ. ಗಾಳಿ ಬೀಸ್ಕೊಂಡು ಹೋಗುವಾಗ ಜಾಜಿ ಬಳ್ಳಿ ಮೇಲೆ ಬೀಸಿದರೆ, ನಿಮ್ಮ ಮನೇಲಿ ಜಾಜಿ ಬಳ್ಳಿ ಇಲ್ಲದೆ ಇದ್ರು ಆ ವಾಸನೆ ನಿಮ್ಗೆ ಯಾಕೆ ಬರ್ತದೆಯೋ ಹಾಗೆ ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ, ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಪಾಪಗಳ ಕರ್ಮ ವಾಸನೆಗಳನ್ನೆಲ್ಲ ಮನಸ್ಸಲ್ಲಿ ಸೂಕ್ಷ್ಮಾವಸ್ಥೆಯಲ್ಲಿ ಇಟ್ಟುಕೊಂಡು ಸೂಕ್ಷ್ಮ ದೇಹದ ಜೊತೆಯಲ್ಲಿಯೇ ಹೋಗ್ತಾನೆ. ಅದೇ ಪುನರ್ಜನ್ಮಕ್ಕೆ ಕಾರಣವಾಗ್ತದೆ. ಅದೇ ಪದೇ ಪದೇ ಹೇಳ್ತಾ ಇದ್ದೇನೆ, ನೀವು ರಿಚುವಲ್ಸ್ ಎಷ್ಟೇ ಮಾಡಿ, ಎಷ್ಟೇ ಉತ್ಸವ ಮಾಡಿ, ಅಭಿಷೇಕ ಮಾಡಿ, ಏನೇ ಮಾಡಿ, ಇಫ್ ಇಟ್ ಡಸ್ ನಾಟ್ ಮೇಕ್ ಎ ಡಿಫರೆನ್ಸ್ ಟು ಯುವರ್ ಮೈಂಡ್, ನಿಮ್ಮ ಮನಸ್ಸಿಗೆ ಅದು ಪರಿಣಾಮ ಮಾಡಲಿಲ್ಲ ಅಂತ ದ ಹೋಲ್ ಥಿಂಗ್ ಇಸ್ ಅ ವೇಸ್ಟ್. ರಾಮಾನುಜಾಚಾರ್ಯ ಪರಮ ಯೋಗಿಗಳವರು. ಹರ್ಷಾಮೂರ್ತಿ ದೇವಸ್ಥಾನ ಇದು ಯಾಕೆ ಇಟ್ಟರು? ಏನೂ ಗೊತ್ತಿಲ್ಲದೆ ಇದ್ದವನು ಅಲ್ಲಿ ಬಂದು ನಿಂತ್ಕೊಳ್ಳಿ, ಸ್ವಾಮಿ ರೂಪವನ್ನು ನೋಡಲಿ, ಭಾಗವತರ ಗೋಷ್ಠಿ ನೋಡಲಿ, ಪ್ರಬಂಧವನ್ನು ಕೇಳಲಿ. ಬಟ್ ದಟ್ ಈಸ್ ನಾಟ್ ಅನ್ ಎಂಡ್. ಅಲ್ಲಿಂದ ಮುಂದಕ್ಕೆ ಅದು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಉಂಟಾಗಿ ನಿಮ್ಮನ್ನು ಪರಿವರ್ತಿಸಿ ಪ್ರಾಚೀನ ಕರ್ಮಗಳಿಂದ ಬಿಡಿಸಿ ಭಗವಂತನಲ್ಲಿ ನಿರತಿಶಯವಾದ ಪ್ರೀತಿಯನ್ನು ಉಂಟು ಮಾಡಬೇಕು. ಆ ಪ್ರೀತಿ ಬರದೇ ಇದ್ರೆ ನೀವು ಮಾಡಿದ ಪ್ರೋಗ್ರಾಮ್ ಎಲ್ಲ ವೇಸ್ಟು. ಅದಕ್ಕೆ ಕಥೆಯನ್ನು ಹೇಳ್ತಾರೆ. ಒಬ್ಬ ದೊರೆ, ಅವನಿಗೆ ಪಂಚಾಗ್ನಿ ವಿದ್ಯೆ ಗೊತ್ತಿತ್ತು. ಅದನ್ನು ಕುರಿತು ತಿಳ್ಕೋಬೇಕು ಅಂತ ಈ ಶ್ವೇತಕೇತು ಅವರಪ್ಪ ಉದ್ದಾಲಕ ಇಬ್ಬರು ಹೋಗಿ ಕೇಳಿದರು. ಏನು ಕೇಳಿದ್ರು? ಪಿತೃಲೋಕ ಯಾತಕ್ಕೆ ತುಂಬೋದಿಲ್ಲ, ಇಲ್ಲಿಂದ ಹೋದವರು ಎಲ್ಲಿಗೆ ಹೋಗ್ತಾರೆ, ಮತ್ತೆ ಬರೋರು ಎಲ್ಲಿಂದ ಬರ್ತಾರೆ, ಹೀಗೆ ಒಂದು ಅನೇಕ ಪ್ರಶ್ನೆಗಳನ್ನೇ ಕೇಳಿಬಿಟ್ಟ. ಅದೆಲ್ಲ ಪೂರ್ತ ಓದುವುದಕ್ಕೆ ನಮಗೆ ವೇಳೆ ಇಲ್ಲ. ಕತೆ ಹೇಳಿದ್ದು ಜ್ಞಾಪಕ ಇಟ್ಕೊಳ್ಳಿ. ಇದು ಚಾಂದೋಗ್ಯದಲ್ಲಿ ಬರುತ್ತೆ. ತಂದೆ ಹೇಳ್ದ, ನನಗೂ ಗೊತ್ತಿಲ್ಲಪ್ಪ, ಇದು 2-3 ವಿದ್ಯೆಗಳು 32ರಲ್ಲಿ ಕ್ಷತ್ರಿಯರಲ್ಲಿ ಮಾತ್ರ ಇದ್ವು, ಬ್ರಾಹ್ಮಣರಿಲ್ಲ. ಪ್ರಾಪ್ಯಂ ಜ್ಞಾನಂ ಬ್ರಾಹ್ಮಣಾದ್ವಾ ಶೂದ್ರಾದ್ವಾ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ನಿನಗೆ ಗೊತ್ತಿಲ್ಲದೇ ಇರೋ ವಿದ್ಯೆಯನ್ನ ಬ್ರಾಹ್ಮಣನಿಂದಲೋ ಶೂದ್ರದಿಂದಲೋ ಯಾರಿಂದಲೇ ಬೇಕಾದರೂ ನೀನು ಕಲಿಯಬಹುದು. ಅವನಿಗೇನಾದ್ರು ಇನ್ನೊಂದು ಪ್ರತಿಯಾಗಿ ಕೊಡಿ. ಹಾಗೆ ಕ್ಯಾರೆಕ್ಟರ್, ಸ್ವರೂಪ, ಚಾರಿತ್ರ ಇರತಕ್ಕ ಸ್ತ್ರೀಯನ್ನ ಸ್ತ್ರೀರತ್ನಂ ದುಷ್ಕುಲಾದಪಿ ಶಾಸ್ತ್ರ. ಕೆಟ್ಟ ಕುಲದಿಂದ ಬಂದಿದ್ದರೂ ಒಬ್ಬಳು ಒಳ್ಳೆ ಹುಡುಗಿಯಾಗಿದ್ರೆ, ನಿನಗೆ ನಿಮ್ಮ ಜಾತಿಯಲ್ಲಿ ಹೆಣ್ಣು ಸಿಕ್ಕದೇ ಇದ್ರೆ ಅಲ್ಲಿಂದ ತಗೋಬಹುದು. ಮನುಸ್ಮೃತಿಯಲ್ಲಿದೆ ವಾಕ್ಯ. ಸ್ತ್ರೀರತ್ನಂ ದುಷ್ಕುಲಾದಪಿ ಅಂತ ಮಾಡೋಕೆ ಹೋಗಬಾರ್ದು. ಒಂದಕ್ಕೊಂದು ಇನ್ನೊಂದು ವಿಸಂಗತಿ ಮಾಡೋಕೆ ಹೋಗಬಾರ್ದು.
ಹಾಗೆ ಪ್ರಾಪ್ಯಂ ಜ್ಞಾನಂ ಬ್ರಾಹ್ಮಣಾತ್ ಶೂದ್ರಾದ್ವಾ, ನಮ್ಗೆ ಗೊತ್ತಿಲ್ಲದೆ ಇದ್ರೆ ನಾವು ಬಂದು ಕಲ್ತ್ಕೋಬೇಕು. ಅವರು ಕೇಳಿದ್ರು. ತಂದೆ ಹೇಳ್ದ ನನಗೂ ಗೊತ್ತಿಲ್ಲಪ್ಪ ಅಂತ ಹೇಳಿ ಪ್ರವಾಹಣ ಜೈವಲಿ ಎಂಬ ದೊರೆಯಲ್ಲಿ ಹೋಗಿ ಕೇಳಿದ್ರು. ಬನ್ನಿ ಬನ್ನಿ ಅಂತ ಸ್ವಾಗತ ಮಾಡಿದ. ದೊರೆ ಏನು ಬೇಕು ನಮಗೆ, ಅದೆಲ್ಲ ನಿಮ್ಮ ಸ್ವಾಗತ ಬೇಡ, ಈ ಪ್ರಶ್ನೆಗಳು ಉತ್ತರ ಕೊಡು ಅಂತ ಕೇಳಿದ್ರು. ಅವನು ದೊರೆ ಹೇಳ್ದ, ಸ್ವಾಮಿ ನಾನು ಎಷ್ಟಾದರೂ ಕ್ಷತ್ರಿಯ, ನೀವು ಜಾತಿಯಲ್ಲಿ ಉತ್ತಮರು, ವಿದ್ಯೆಯನ್ನು ಹಾಕಿ ಕೊಡ್ಬೇಕು ನಾನು ನಿಮಗೆ. ವಿದ್ಯೆ ಕೊಡಬೇಕಾದ್ರೆ ಉಪನಯನ ಮಾಡಿ ಕೊಡಬೇಕು. ನಿಮಗೆ ನಾನು ಉಪನಯನ ಮಾಡೋಷ್ಟು ದೊಡ್ಡವನಲ್ಲ. ಅವರು ಕಾಲಿಗೆ ಬೀಳೋದೊಂದು ಬಾಕಿ, ನಮ್ಗೆ ಆ ವಿದ್ಯೆ ಕೊಡಬೇಕು. ಒಂದು ಸ್ವಲ್ಪ ದಿವಸ ನಮ್ಮಲ್ಲಿರಲಿ ನೋಡೋಣ ಅಂತ ಹೇಳಿ ಅವ್ರನ್ನ ಚೆನ್ನಾಗಿ ತೃಪ್ತಿಪಡಿಸಿ 6 ತಿಂಗಳು 8 ತಿಂಗಳು ವರ್ಷವೂ ಆದಮೇಲೆ ಅವನು ಉಪದೇಶವನ್ನು ಮಾಡ್ತಾನೆ. ಒಂದೊಂದಾಗಿ ಹೇಳ್ತಾರೆ. ಇಲ್ಲಿಂದ ಜೀವಾತ್ಮ ಧೂಮೋ ರಾತ್ರಿ ದಕ್ಷಿಣಾಯನ ಮಾರ್ಗದಲ್ಲಿ ಹೋಗೋರು, ಜೀವಾತ್ಮ ಪಿತೃಲೋಕಕ್ಕೆ ಮೊದಲು ಹೋಗ್ತಾನೆ. ಇದನ್ನು WB Yeats ಎಂಬ ಕವಿ ಫೇಸಸ್ ಆಫ್ ದಿ ಮೂನ್ ಎಂಬುವ ಸುಂದರ ಕವನದಲ್ಲಿ ಚಂದ್ರದೇವತೆ ಇಲ್ಲಿಂದ ಹೋದ ಜೀವಾತ್ಮನನ್ನ ತೊಟ್ಟಿಲಲ್ಲಿಟ್ಟು ಹೇಗೆ ತೂಗ್ತಾಳೆ, ಒಂದೊಂದೇ ಹೇಗೆ ಕೆಳಗೆ ಬರುತ್ತೆ ಅನ್ನೋದನ್ನು ಪಶ್ಚಿಮಕ್ಕೆ ಅಳವಡಿಸಿ ಇನ್ನೊಂದು ರೂಪದಲ್ಲಿ ಮಾಡಿದ್ದಾನೆ. ಬೇಂದ್ರೆ ಅವರಿಗೂ ತುಂಬ ಹಿಡಿಸ್ತು. ನಾನು ತೀಸಿಸ್ತೀನಿ ಈ ಭಾಗ. ಅವನು ವಿಕೃತಿ ಮಾಡಿಕೊಂಡ. ಇಲ್ಲಿ ಹಾಗಿಲ್ಲ. ಚಂದ್ರ ಅಂದರೆ ಅವರು ಶೀ ಅಂತಾರೆ. ಚಂದ್ರ, ನಾವು ಚಂದ್ರನನ್ನ ಗಂಡು ಅಂತ ಹೆಣ್ಣು ಅಂತ ಹೇಳೋದಿಲ್ಲ. ವೀನಸ್ ಅಂದ್ರೆ ಶೀ ಅಂತಾರೆ ಅವರು. ಪಿತೃಲೋಕದಲ್ಲಿ ಎಷ್ಟು ಇರ್ತಾ ಇರ್ತಾನೆ ಜೀವಾತ್ಮ ಅಂದರೆ ಎಷ್ಟು ಮಟ್ಟಿಗೆ ಪುಣ್ಯ ಇರ್ತದೆಯೋ ಅಷ್ಟಿರ್ತಾನೆ ಅಲ್ಲಿ. ಅದ್ಯಾವುದು ಶಾಶ್ವತವಲ್ಲ. ಆ ಬ್ರಹ್ಮಭವನಾಲೋಕ ಪುನರಾವರ್ತಿನೋರ್ಜುನ ಮಾಮಪೇತ್ಯತು ಕೌಂತೆಯ ಪುನರ್ಜನ್ಮ ನವಿದ್ಯತೆ. ಅದಕ್ಕಾಗಿ ನಾವು ಶ್ರಾದ್ದ ಮಾಡುವಾಗ ಏ ಪಾರ್ಥಿವಾಸಃ ಪಿತರಃ ಯೇ ವಾದಿವಿ ಅಂತರಿಕ್ಷೇ ಅಸ್ಮಿನ್ ಯಜ್ಞೆ ಸಮವೆಂತಾಂ. ನಮ್ಮ ತಂದೆಯೋ ತಾತನೋ ಮುತ್ತಾತನೋ 3 ಜನಕ್ಕೆ ಮಾಡಬೇಕಲ್ಲ. ದಕ್ಷಿಣಾಭಿಮುಖವಾಗಿ ಭುಗ್ನವನ್ನು ಹಾಕಿ ಅನಾಮಿಕ ಮತ್ತು 2 ಬೆಳ್ಳನ್ನು ಹೀಗಿಟ್ಟು ಇನ್ನೊಂದನ್ನು ಮೇಲಿಟ್ಟುಕೊಂಡು ಭುಗ್ನವನ್ನು ದೇವತೆಗಳು ಬರಬೇಕು. ಏ ಪಾರ್ಥಿವಾಸ, ಪೃಥ್ವಿಯಲ್ಲಿರುವ ಇಲ್ಲೇ ಎಲ್ಲರೂ ಬೇರೆ ಬೇರೆ ರೂಪದಲ್ಲಿ ಓಡಾಡ್ತಾ ಇದ್ರೆ ಏ ವಾದಿವಿ ಅಂತರಿಕ್ಷೇ, ಆ ಪಿತೃಗಳು ಇವತ್ತೊಂದು ದಿವಸ ಅಸ್ಮಿನ್ ಯಜ್ಞೆ ಸಮವಯಂತ, ನಾ ಮಾಡೋ ಶ್ರಾದ್ದದಲ್ಲಿ ಬರಬೇಕು ಅಂತ ಹೇಳಿ ಅದನ್ನು ಕೆಳಗೆ ಬಿಟ್ಟರೆ ಆ ಭುಗ್ನದಿಂದ ದೇವತೆಗಳೆಲ್ಲ ಬಂದು ನೀವು ಕೊಟ್ಟದ್ದನ್ನು ಉಂಡು ಹರಸಿ ಹೋಗ್ತಾರೆ. ಪಿತೃದೇವತೆಗಳು ಅವರು ದೇವತೆಗಳೇ, ಗಂಧರ್ವರಿದ್ದಾಗೆ. ಅವರಿಗೆ ಜ್ಞಾನ ಉಂಟು, ನಮಗಿಂತ ದೊಡ್ಡವರು. ನಭಗ್ವಾಹ ಪಿತರಃ ಆಂಗಿರಸೋನಃ ಪಿತರೋ ನಭಗ್ವಾಹ ಹೇಳ್ತೇವಲ್ಲ. ಆಂಗಿರಸ ಗೋತ್ರದ ಬಂದವರು ಪೂರ್ವಜರೆಲ್ಲ ಒಂದೇ ಗೋತ್ರದಲ್ಲಿದ್ದವರು ಹೇಳ್ತೇವೆ. ಅವರು ಪಿತೃಲೋಕದಲ್ಲಿದ್ದವರು. ನಮ್ಗೆ ಗೊತ್ತಿಲ್ಲ ಭೂಮಿಲಿದ್ದಾರೋ ಅಲ್ಲಿದ್ದಾರೋ ಮತ್ತೊಂದು ಕಡೆ ಇದ್ದಾರೋ. ಪಿತೃಲೋಕದಲ್ಲಿ ಅಲ್ಲೇನು ಮಾಡ್ತಾರೆ ಅಂದರೆ ಅವರ ಪುಣ್ಯ ಇರುವ ತನಕ, ನೀವು ಶ್ರಾದ್ದ ಮಾಡ್ತಾ ಇರೋ ತನಕ ಇಲ್ಲಿ ಬಿಟ್ಟರೆ ಎಳ್ಳು ನೀರು, ನಮಗೆ 1 ತಿಂಗಳು ಪಿತೃದೇವತೆಗಳ 1 ದಿವಸ. ನಮಗೆ ನೋಡಿ ಕಾಲ ಬೇರೆ ಬೇರೆ ಪ್ಲಾನೆಟ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಸೂರ್ಯಾಸ್ತಮಯ, ಸೂರ್ಯ ಉದಿಗಿದ ಕಾಲ ವ್ಯತ್ಯಾಸವಾಗೋದು. ಸಂವತ್ಸರೋಸಿ ಪ್ರತಿವತ್ಸರೋಸಿ ಧಾವತ್ಸರೋಸಿ ಇದ್ವತ್ಸರೋಸಿ. ಈ ಟೈಮ್ ಶೆಡ್ಯೂಲ್ ಎಲ್ಲ ಕಾಟಕ ಬ್ರಾಹ್ಮಣದಲ್ಲಿ ವಿವರಿಸ್ತಾರೆ. ಇಲ್ಲೇ ಅಮೆರಿಕಾದಲ್ಲಿ ಕಾಣಿಸೋ ಟೈಮ್ ಇಲ್ಲಿ ಬೇರೆ ಇರುತ್ತೆ, ಎಲ್ಲ ಟೈಮ್ ಇರುತ್ತೆ. ಜಟ್ಲಾಗೋದು 28 ಹೇಳ್ತೀರಿ ನೀವು. ಆದ್ದರಿಂದ ಇಲ್ಲಿ ಬಿಡುವುದು ಅವರಿಗೆ ಆಹಾರ. ಎಳ್ಳು ಅತ್ಯಂತ ಪುಷ್ಟವಾದ ಆಹಾರ. ಎಳ್ಳಿನ ಉಂಡೆ, ಎಳ್ಳು ಪಿತೃಗಳಿಗೆ ತುಂಬ ಪ್ರಿಯವಾದ ಪದಾರ್ಥ. ಅದು ಅವರದು ಪುಣ್ಯ ಮುಗೀತು, ಪಿತೃಲೋಕದಲ್ಲಿರೋ ಪುಣ್ಯ ಮುಗೀತು. ಅಲ್ಲಿ ಪಿತೃಲೋಕಾಧಿಪತಿಗಳು ಹೇಳ್ತಾರೆ, ನೀವು ಇಲ್ಲಿಂದ ಬಿಡಬೇಕು, ವೆಕೇಟ್. ಮಿನಿಸ್ಟರ್ ಆಗಿದ್ರಿ, ನಿಮ್ಮ ಪಾರ್ಟಿನೇ ಕೆಳಗೆ ಬಿದ್ದೋಯ್ತು, ದಯವಿಟ್ಟು ನಿಮ್ಮ ಕ್ವಾರ್ಟರ್ಸ್ ಖಾಲಿ ಮಾಡಿ. ಒಬ್ಬರೂ ಖಾಲಿ ಮಾಡೋದಿಲ್ಲ ಡೆಲ್ಲಿಯಲ್ಲಿ, ಬಿಟ್ಕೊಂಡು ಕೂತಿರ್ತಾರೆ ನಷ್ಟಪ್ರಜ್ಞರು. ದೇವತೆಗಳಾಗಲ್ಲ, ಗೆಟ್ ಔಟ್ ಅಂತಾರೆ. ಗೆಟ್ ಔಟ್ ಎಲ್ಲಿರ್ಬೇಕು ಅವರು? ಮುಂದಕ್ಕೆ ಹೋಗೋಣ ಅಂದರೆ ಭಗವಂತನ ಲೋಕಕ್ಕೆ ಹೋಗೋಷ್ಟು ಪುಣ್ಯ ಮಾಡಿಲ್ಲ, ಇಂದ್ರ ಲೋಕಕ್ಕೆ ಹೋಗೋಷ್ಟು ಪುಣ್ಯ ಮಾಡಿಲ್ಲ, ಸೂರ್ಯ ಲೋಕಕ್ಕೆ ಹೋಗೋಷ್ಟು ಪುಣ್ಯ ಮಾಡಿಲ್ಲ. ಅದಕ್ಕೆ ಅವನನ್ನು ಮಾಡ್ತಾರೆ ದೇವತೆಗಳು ಅಗ್ನಿಯಲ್ಲಿ ಅವನನ್ನು ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಆಹುತಿ ಹಾಕೊಡ್ತಾರೆ. ಪ್ರಥಮಾಹುತಿ ದ್ಯುಲೋಕವೇ ಅಗ್ನಿ. ದ್ಯುಲೋಕ ಬೆಳಕಿನ ಲೋಕ ಎಂಬುದೇ ಅಗ್ನಿ.
ಅಲ್ಲಿ ಜೀವಾತ್ಮನನ್ನ ಶ್ರದ್ಧೆಯ ರೂಪದಲ್ಲಿ ಆಹುತಿಯನ್ನಾಗಿ ಕೊಟ್ಟು ಕೆಳಕ್ಕೆ ತಳ್ತಾರೆ. ನಿಮಗದು ಅನುಭವಕ್ಕೆ ಬರೋದಿಲ್ಲ, ನಾನು ಹೆಚ್ಚು ವಿವರಿಸೋಕ್ಕಾಗೋಲ್ಲ. ಇದು 5 ಆಹುತಿಗಳು ಒಟ್ಟು. ಮೊದಲನೇ ಆಹುತಿಯಲ್ಲಿ ದೇವತೆಗಳು ಸೂಕ್ಷ್ಮತರದಲ್ಲಿರತಕ್ಕ ಜೀವಾತ್ಮನನ್ನ ಅವನದೇನು ಶ್ರದ್ಧೆ ಅಂತ ಉಳಿದಿರುತ್ತದೆ ಆ ರೂಪದಲ್ಲಿ ದ್ವಿಲೋಕದಲ್ಲಿ ಅಗ್ನಿಯಲ್ಲಿ ಹಾಕ್ತಾರೆ. ಆಗ ಅದು ಸೋಮ ರೂಪವನ್ನು, ವೈಟಾಲಿಟಿ ರೂಪವನ್ನು ಪಡೆಯುತ್ತೆ ಮೊದಲನೇ ಜನ್ಮ. ಅದೇ ದೇವತೆಗಳು, ಪಿತೃದೇವತೆಗಳು ಈ ಸೋಮನನ್ನ ಪರ್ಜನ್ಯನೆಂಬ 2ನೇ ಅಗ್ನಿಯಲ್ಲಿ ಅಮೃತವಯ ದೇಹವನ್ನು ಕೊಡುವಂತೆ ಪ್ರಾರ್ಥಿಸಿ ಅವನನ್ನು ಹಾಕ್ತಾರೆ. ಹೀಗಾಗಿ ಅವನು ಮಳೆ ಎಂಬ ಮಳೆಯ ಹನಿಯಲ್ಲಿ ಸಿಕ್ಕಿಕೊಳ್ತಾನೆ ಜೀವಾತ್ಮ. ಮೊದಲನೇದು ಶ್ರದ್ಧಾರೂಪ, 2ನೇದು ಸೋಮರೂಪ, ವೈಟಾಲಿಟಿ, ಮಿಯರ್ ವೈಟಾಲಿಟಿ, ಶರೀರ ಇಲ್ಲ. 3ನೇದು ಪರ್ಜನ್ಯನಲ್ಲಿ ಬಂದು ಸೇರುತ್ತೆ ಜೀವಾತ್ಮ. ಆಮೇಲೆ ಅದೇ ದೇವತೆಗಳು ಮಳೆಯ ರೂಪದಲ್ಲಿ ಎಲ್ಲೆಲ್ಲೋ ಹನಿಗಳಿಲ್ಲಿರೋ ಜೀವಾತ್ಮನನ್ನ ಪೃಥ್ವಿ ಎಂಬ ಅಗ್ನಿಯಲ್ಲಿ ಏನು ಹಾಕ್ತಾರೆ, ಇದು 3ನೇ ಅಗ್ನಿ. ಆಗ ಆ ಜೀವಾತ್ಮ ಭೂಮಿಯಲ್ಲಿ ಹೊಕ್ಕವನು, ಮಳೆ ರೂಪದಲ್ಲಿ ಬಂದವನು, ಭತ್ತದಲ್ಲೋ ರಾಗಿಯಲ್ಲೋ ಜೋಳದಲ್ಲೋ ಮೆಕ್ಕೆಜೋಳದಲ್ಲೋ ಸೊಪ್ಪಿನಲ್ಲೋ ಹಣ್ಣು ಗಿಣ್ಣು ಖರ್ಜೂರ ಬಾದಾಮಿ ರೂಪದಲ್ಲೋ ನಿಮ್ಮ ಪುಣ್ಯ ಆಗಿರುತ್ತೋ ಯಾವುದೋ ಒಂದು ತಿನ್ನುವ ಪದಾರ್ಥದಲ್ಲಿ ಅದು ಜೀವಾತ್ಮ ಹೋಗ್ತಾನೆ. 4 ಅಗ್ನಿ ಆಯಿತು. ಅಲ್ಲಿಂದ ಆಚೆಗೆ ಅವನ ಪುಣ್ಯ ಎಷ್ಟು ಬಾಕಿ ಇರ್ತದೋ ಅದಕ್ಕನುಗುಣವಾಗಿ ಯಾವುದೋ ಜನ್ಮದಲ್ಲಿ ಎಲ್ಲೋ ಇದ್ದ ಜೀವಾತ್ಮ ಇಷ್ಟೆಲ್ಲ ಫಿಲ್ಟರ್ ಆಗಿ ಬಂದವನು ಒಬ್ಬ ವೈದಿಕ ಬ್ರಾಹ್ಮಣೋತ್ತಮನ ಹೊಟ್ಟೆಯಲ್ಲಿ ಅನ್ನ ರೂಪದಲ್ಲಿ ಸೇರಿದರೆ ಅವನ ರೇತಸ್ಸಾಗಿ ವೀರ್ಯವಾಗಿ 5ನೇ ಅಗ್ನಿಯಾದ ಸ್ತ್ರೀಯಲ್ಲಿ ಪ್ರವೇಶ ಮಾಡಿ ಅದೇ ನೀರಿನ ರೂಪದ ಪದಾರ್ಥ ಮನುಷ್ಯ ರೂಪದಲ್ಲಿ ವಾಕನ್ನು ಪಡೆಯುತ್ತೆ. ಗಾರ್ಗಿ ವಾಚಕ್ ನೀವು ಪ್ರಶ್ನೆ ಕೇಳ್ತಾಳೆ, ಎಲ್ಲೋ ಯಾಜ್ಞವಲ್ಕ್ಯ, 8ನೇ ಆಹುತಿಯಲ್ಲಿ ನೀರು ಆಪಹ ಪುರುಷವಚಸ ವದಂತಿ. ನೋಡಿ, ಮಗುವನ ತಾಯಿ ಹೊಟ್ಟೆಯಲ್ಲಿದ್ದ ಮಗು ಗರ್ಭದಲ್ಲಿದ್ದ ಭ್ರೂಣ ಹೊರಗೆ ಬಂದು ಕೂಡಲೇ ತಾಯಿ ಭಾಷೆ ಬರ್ತದಲ್ಲ, ಈ ಭಾಷೆ ಅಲ್ಲಿಂದ ಬಂದದ್ದು, ಮಳೆ ರೂಪದಲ್ಲಿ ಬಂದದ್ದು, ಧಾನ್ಯದಲ್ಲಿ ಹೊಕ್ಕಿದ್ದು, ಮತ್ತೊಂದು ಕಡೆ ಇದ್ದದ್ದು, ಅತ್ಯಂತ ಸೂಕ್ಷ್ಮತರವಾಗಿದ್ದದ್ದು, ಪುರುಷನ ಶರೀರದಲ್ಲಿ ಹೊಕ್ಕು, ವೀರ್ಯದಲ್ಲಿ ರಕ್ತದಲ್ಲಿ ಹೊಕ್ಕು. ಸ್ತ್ರೀ ಎಂಬ 5ನೇ ಅಗ್ನಿ ಯೋಷಾವಾವ ಗೌತಮ ಅಗ್ನಿ, 5ನೇ ಅಗ್ನಿ ಇದು. ಇಲ್ಲಿಂದ ಬಂದ ಮೇಲೆ ಅವನು ಮನುಷ್ಯವಾಕ ಹೊಂತಾನೆ. ಇಲ್ಲ ಅಂದರೆ ಅವನು ಪುಣ್ಯ ಬಹಳ ಕಡಿಮೆ ಇದ್ದರೆ ಚೇಳಿನ ಹೊಟ್ಟೆಯಲ್ಲೋ, ಹಾವಿನ ಹೊಟ್ಟೆಯಲ್ಲೋ, ಚಿಟ್ಟೆ ಹೊಟ್ಟೆಯಲ್ಲೋ, ಲೋಕಹಿಂಸಕರಾದ ರಾಕ್ಷಸರ ಹೊಟ್ಟೆಯಲ್ಲೋ, ಹುಲಿ ಕಾಡಿ ಪ್ರಾಣಿಗಳ ಹೊಟ್ಟೆಯಲ್ಲೋ, ಕಪೂಯ ಚರಣಾ ರಮಣೀಯ ಚರಣಾ. ಚರಣ ಅಂದರೆ ಶೇಷ, ಬಾಕಿ, ರಿಮೈಂಡರ್, ಕ್ವಾರ್ಟರ್. ರಮಣೀಯ ಚರಣ, ಇನ್ನು ಪುಣ್ಯ ಬಾಕಿ ಇದ್ದರೆ ಪಿತೃಲೋಕದಲ್ಲಿ ಕ್ಷಯಿಸಿದ್ದು ಬಿಟ್ಟರೆ ಇನ್ನೂ ಇದ್ದರೆ ಏತದ್ದಿ ದುರ್ಲಭತರಂ ಯದೀದಂ. ಗೀತೆಯಲ್ಲಿ ಕೃಷ್ಣ ಹೇಳಿಬಿಟ್ಟ, ಬಹಳ ರಹಸ್ಯ ಹೇಳಬಾರ್ದು ಅಂತ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟನಾಗಿ ಹುಟ್ಟಿದವ್ರಿಗೆ ಏನಾಗತ್ತೆ, ತತ್ರ ತಂ ಬುದ್ಧ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದ್ದೆಲ್ಲ ಜ್ಞಾಪಕ ಬಂದು ಈ ಜನ್ಮದಲ್ಲಿ ಹೇಳಿಕೊಡದೇ ಇದ್ರು ಅದೆಲ್ಲ ಬರುತ್ತೆ. 5 ವರ್ಷದ ಮಗುವಿಗೆ ಹಿಂದಿನ ಜನ್ಮದಿಂದ ಸ್ವರಜ್ಞಾನ ಉಂಟಾಗುತ್ತೆ, ತಾಳಜ್ಞಾನ ಉಂಟಾಗುತ್ತೆ, ಹಾಡ್ತಾನೆ. ಭವನ ಜರ್ನಲ್ ಬಂದಿತ್ತು ಒಂದು ಲೇಖನ, 3 ವರ್ಷದ ಮಗು ತೊದಲು ಮಾತಾಡ್ತಾ ಇದ್ದಿದ್ದಕ್ಕೆ ಅಥವಾ ಯೋಗಿನ ಮೇವ ಅಂದರೆ ಅಧ್ಯಾಯ ಮತ್ತು ಶ್ಲೋಕದ ಸಂಖ್ಯೆ ಹೇಳ್ತಾ ಇತ್ತು. 8ನೇ ಅಧ್ಯಾಯ 3ನೇ ಶ್ಲೋಕ ಹೇಳು ಮರಿ ಅಂದರೆ ಶ್ಲೋಕ ಹೇಳ್ತಿತ್ತು. ಮುನ್ಷಿಯವರು ಬದುಕಿದ್ದಾಗ ರೆಗ್ಯುಲರ್ ಭವನ ಚಾನಲ್ ತರಿಸ್ತಾ ಇದ್ದೆ ನಾನು. ಆಂಧ್ರದಲ್ಲೂ ಹುಡುಗ, 8 ವರ್ಷದ ಹುಡುಗ, ನಮ್ಮ ಫಾದರ್ ಇನ್ ಲಾ, ನಮ್ಮ ಕುಟುಂಬ ತಂದೆ ನೋಡಿದ್ದು, ಚಡ್ಡಿ ಗಿಡ್ಡಿ ಹಾಕ್ಕೊಂಡಿದ್ದ, ಒಳ್ಳೆ ಜುಟ್ಟು, ದೊಡ್ಡ ನಾಮ, ಮೇಲ್ಕೋಟೆಗೆ ಬಂದಿದ್ದ ಉಭಯ ವೇದಾಂತ ಪರೀಕ್ಷೆಗೆ. ಯಜುರ್ವೇದ ಪೂರ್ತಿ ಎಷ್ಟು ಗಟ್ಟು ಮಾಡಿದ್ದ ಅಂದರೆ ಪರೀಕ್ಷೆ ಮಾಡೋರು ಹೆದರ್ಕೊಂಡು ಮಗು 2ನೇ ಕಾಂಡ 3ನೇ ಪ್ರಶ್ನದಲ್ಲಿ 5ನೇ ಅನುವಾಕದಲ್ಲಿ 4ನೇ ರೂಪದಲ್ಲಿ ಬರ್ತಾ ಶಬ್ದ ಯಾವುದಂದ್ರೆ ಟಕ್ ಅಂತ ಹೇಳೋನು.
ಒಂದು ಶಬ್ದವನ್ನು ಹೇಳಿ ಇದು ಎಲ್ಲಿ ಬರುತ್ತೆ ಅಂದರೆ ಅಗ್ನಿಕಾಂಡ. ಇದು ಹೇಳು, ಮೆಮೊರಿ ಎಲ್ಲರಿಂದ ಬರುತ್ತೆ? ಅದು ಎಲ್ಲಿಂದ ಬರ್ತಿದ್ದು? ನೀವು ಪುನರ್ಜನ್ಮ ನಂಬದೇ ಇದ್ರೆ ನಿಮಗೂ ನಮಗೂ ಗೋವಿಂದ, ನೀವು ಭಾರತೀಯರಲ್ಲ. ಪುನರ್ಜನ್ಮ ಅನ್ನೋದು ಉಂಟು ನಿಮಗೆಲ್ಲ. ಆ ಜನ್ಮ ಸಂಸ್ಕಾರ ಇರೋದ್ರಿಂದ ಕೇಳಬೇಕಂತ ಬರ್ತೀರಿ ನೀವು. ಮೈಸೂರಲ್ಲಿದ್ದವರೆಲ್ಲ ಬರ್ತಾರಿಯೇ? ನಮಗೆ ಜನ್ಮಾಂತರ ಸಂಸ್ಕಾರ ಇರೋದ್ರಿಂದ ರುಚಿ ಬರ್ತದೆ. ಆದ್ರಿಂದ 5ನೇ ಅಗ್ನಿಯಲ್ಲಿ ಯೋಷಾವಾವ ಅಗ್ನಿ ಪ್ರೇತಃ ಪ್ರಕ್ಷಿಪ್ತ ಗರ್ಭಂ ಸೃಜಂತಿ ತದಂತರ ಪ್ರತಿಬದ್ಧ ಪ್ರಶ್ನೆ. ಇದು ದೊಡ್ಡ ಒಂದು ಪಾದ. ಇದರಲ್ಲಿ ಅದಕ್ಕೆ ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಕೊಟ್ಟು ಆಮೇಲೆ ಈ ಜಗತ್ತು ಮುಂದಕ್ಕೆ ಎಲ್ಲಿ ಹೋಗ್ತದೆ ಅನ್ನುವ ಪ್ರಶ್ನೆಯನ್ನು ಕೇಳುವಾಗ ಸಂಯಮನೇತು ಅನುಭೂಯ ಇತರೇಶ ಆರೋಹ ಅವರೋಹು ತದ್ಗತಿ ದರ್ಶನಾಥನು ಸೂತ್ರದಲ್ಲಿ ಹೇಳ್ತಾರೆ. ವಿದ್ಯಾಕರ್ಮಣೋ ಇದಿ ಪ್ರಕೃತತ್ವಾತ್ ಅಂತ ಹೇಳ್ತಾರೆ. ಅನ್ಯಾಧಿಷ್ಠತೆ ಪೂರ್ವತೆ ವಿಲಾಪಾತೆ ರಹಿತಸ್ಸಿಗ್ಯೋಧ ಯೋನೇ ಶರೀರಂ ದೇಹಯೋಗಾದ್ವ ಸಂಧ್ಯೆ ಸೃಷ್ಟಿರಾಹ. ಓಡಿಸ್ಬಿಟ್ಟೆ. ಹಾಗಿದ್ರೆ ಮನುಷ್ಯನಿಗೆ ಮೂರ್ಛಾವಸ್ಥೆ ಅಂತ ಒಂದು ಬರುತ್ತಲ್ಲ. ಒಬ್ಬ ಮೂರ್ಛೆ ಬಿದ್ದು, ಮೂರ್ಛೆ ಅಂದ್ರೆ ಗೊತ್ತಲ್ಲ, ಮಲ್ಲೋಗರ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಟ್ಟಿದ್ರೂ ನಿಮಗೆ ಗೊತ್ತಾಗೋಲ್ಲ. ಅವನ ಮೈ ಮೇಲೆ ಹಾವು ಹೊರದ್ರೂ ಗೊತ್ತಾಗೋಲ್ಲ. ಎದ್ದ ಮೇಲೆ ನಾನು ಬ್ರಹ್ಮಾನುಭೂತಿಯಲ್ಲಿದ್ದೆ, ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡೆ ಅಂದ್ರೆ ಆಗತ್ಯಾ? ಈ ಢೋಂಗಿಗಳನ್ನ ಯಾಕೆ ಪತ್ತೆ ಮಾಡ್ತೀರಿ? ಗಾಂಜಾ ಕುಡಿಯೋರು, ಅಫೀಮ್ ತಿನ್ನೋರು, ಇವತ್ತೆಲ್ಲ ಸಿಕ್ಕವರೆಲ್ಲ ಯೋಗಿಗಳು. ಅವ್ರ ನಾಲ್ಗೆ ಕೊಯ್ದು ಬಿಟ್ಟಿದ್ದಾರೆ ವೇದವ್ಯಾಸರು. ಸಿಕ್ಕವರೆಲ್ಲ ಯೋಗಿ ಹಾಕಾಗೋಲ್ಲ. ಮುಗ್ಧೆ ಅರ್ಧ ಸಂಪತ್ತಿ. ಮುಗ್ಧ ಅಂದ್ರೆ ಮೋಹ. ಮೂರ್ಛೆ ಬಿದ್ದವನು ಹೆಚ್ಚುಗೊಮ್ಮೆ ಅರ್ಧ ಸತ್ತ ಹಾಗೆ. ಅದಕ್ಕೆ ಅವನಿಗೆ ಜ್ಞಾನ ಇರೋದಿಲ್ಲ. ಸಂಧ್ಯೆ ಸೃಷ್ಟಿರಾಹಿ. ಜಾಗೃತವಲ್ಲ ಸುಷುಪ್ತಿಯವಲ್ಲ ಅನ್ನೋ ಕಾಲದಲ್ಲಿ ಪ್ರದ್ಯುಮ್ನ ರೂಪದಲ್ಲಿ ಭಗವಂತ ನಿಮಗೆ ಆ ಸ್ವಪ್ನ ಲೋಕವನ್ನು ಸೃಷ್ಟಿ ಮಾಡಿ ನಿಮ್ಮ ಕರ್ಮಾನುಸಾರ ಸುಖ ದುಃಖಾದಿ ಅನುಭೂತಿ ಕೊಡ್ತಾನಲ್ಲ, ಆ ಸೃಷ್ಟಿಯನ್ನು ಮಾಡೋನು ಭಗವಂತ. ನಿರ್ಮಾತಾರಂಚೆಯಕ್ಕೆ ಪುತ್ರಾದೇಶ. ಮಕ್ಕಳಿಲ್ಲದೆ ಇದ್ದವರು ಮಕ್ಕಳಿದ್ದ ಕನಸು ಕಾಣ್ತಾರೆ. ಯಾವತ್ತೋ ತೀರಿ ಹೋದ ತಂದೆ ತಾತ ನೋಡಬೇಕು ಅಂದರೆ ಕನಸಲ್ಲಿ ಕೊಡಿಸ್ತಾನೆ ಭಗವಂತ. ಪ್ರದ್ಯುಮ್ನ ಮಾಯಾ ಮಾತಂತೂ ಕಾರ್ಸ್ನೇನ ಪರಾವಿಧ್ಯಾನಾತ್ ತಿರೋಹಿತಂ ದೇಹಯೋಗಾದ್ವಾ ಸೋಪಿ ಸೂಚಕಷ್ಟೇ ಶ್ರುತೆ. ಅಪ್ಪ, ನಮ್ಮ ಮುಕ್ಕೂರು ಸ್ವಾಮಿಗಳು ಒಂದು ಲೇಖನದಲ್ಲಿ ಬರೆದ್ರು. ಹಾಗಿದ್ರೆ ಸ್ವಪ್ನದಲ್ಲಿ ಮುಂದೆ ಆಗುವ ಅನುಭವಗಳನ್ನು ನಾವು ಸೂಚನೆಯಿಂದ ಮುಂಚೆ ತಿಳ್ಕೋಬೋದಾ ಅಂದರೆ ಸೂಚಕಷ್ಟೇ ಶ್ರುತೆ ಅಂದರು. ಒಳ್ಳೆ ಆಹಾರ ಸೇವನೆ ಮಾಡಿ 8-9 ಗಂಟೆ ಒಳಗಡೆ ಒಂದು ಲೋಟ ಹಾಲು, 2 ಬಾಳೆಹಣ್ಣು, ದೈವ ನಿವೇದಿತವಾದದ್ದು ಒಂದು ಸ್ವಲ್ಪ ಪಾಯಸ ತಗೊಂಡು ಒಳ್ಳೆಯ ಗ್ರಂಥಗಳನ್ನು ಓದ್ತಾ ಹಾಗೆಯೇ ವಿಶ್ರಾಂತಿಗೆ ಹೋದರೆ ಬೆಳಗಿನ ಜಾವ 4-5 ಗಂಟೆ ಸಮಯದಲ್ಲಿ ನಿಮಗೊಂದು ಒಳ್ಳೆ ಕನಸು ಬಿದ್ದು ಏನಾದರೂ ಉಂಟಾದರೆ ಅದು ಮುಂದೆ ಬರುವುದರ ಸೂಚನೆ. ಇದು ನನಗೆ ನನ್ನ ಜನ್ಮದಲ್ಲಿ 3 ಸಲ ಆಗಿದೆ. ಸೂಚಕಶ್ಚ ಶ್ರುತೆ. ನಮ್ಮ ದೊಡ್ಡಣ್ಣ ಹೋದದ್ದು, ಮಾರ್ಥಾ ಆಸ್ಪತ್ರೆಯಲ್ಲಿ ಹೋದದ್ದು, ಆ ಹೋಲ್ ಪಿಕ್ಚರ್ ನಾನು ಸ್ವಪ್ನದಲ್ಲಿ ನಾ ಕಂಡಿದ್ದೇನೆ. ನಮ್ಮ ಅಣ್ಣನ ಮಗಳು ಸರಸ್ವತಿ ಫೋನ್ ಮಾಡೋಕೆ ಮುಂಚಿನ ದಿವಸ ಮಾರ್ಥಾ ಆಸ್ಪತ್ರೆ ಒಳಗೆ ಹೋಗಿಲ್ಲ, ಮಾರ್ಗು ಆ ಹೆಣ ಇಟ್ಟು ಜಾಗ ಮಾಡಿದ್ದು. ನಮ್ಮ ತಾಯಿ ಹೋಗೋಕೆ ಮುಂಚೆ ಆಂಡೋನ್ ಸ್ವಾಮಿಗಳು ಪಾದಚಾರಿಗಳಾಗಿ ನಮ್ಮ ಮನೆಗೆ ಬರುವ ಸೂಚನೆ. ಇದೆಲ್ಲ ಹೇಳಿದ್ದೆ ನಮ್ಮ ಹುಡುಗರಿಗೆಲ್ಲ, ಮನೆಯವ್ರಿಗೆ ಗೊತ್ತು. 3 ಸಲ ಅನುಭವ ಉಂಟಾಗಿದೆ. ಮತ್ತು ಮೊದಲನೇ ಸಲ ಗಯಾಗಿ ಹೋಗುವಾಗ ಪ್ರತ್ಯಕ್ಷ ಎಚ್ಚರವಾಗಿರುವವನಿಗೆ ಆ ಫಲ್ಗುನಿ ನದಿ ಹೋಗಬೇಕು, ಮೆಟ್ಲಾಗಿ ಇಳಿಯೋದಕ್ಕೆ ಮುಂಚೆ ಅಲ್ಲೊಂದು ಅಶ್ವತ್ಥ ವೃಕ್ಷದ ಎಲೆ ಕಂಡಾಗ ಇದನ್ನ ನೋಡಿದ್ದೇನೆ ಎನ್ನುವ ಜ್ಞಾಪಕ ಬಂತು. ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಧಾರವಾಡದಲ್ಲಾದಾಗ ಅದು ಯಾವುದೋ ಚಾಳ ಅಂತ ಒಂದಿತ್ತಲ್ಲ, ಯಾವ ಚಾಳದು? ಮಿಷನ್ ಕಾಂಪೌಂಡ್ ಎದುರಿಗೆ ಚಾಳ ಯಾವುದಮ್ಮ ಅದು? ಯಾವುದೋ ಒಂದು ಚಾಳ ಅಂತ ನೋಡು. ಅದನ್ನು ನೋಡಿದ್ದೇನೆ. ಯಾವುದೋ ಹಿಂದಿನ ಜನ್ಮದಲ್ಲಿ ಇರಬೇಕು ನೋಡ್ರಿ. ಇದು ಹಿಂದಿನ ಜನ್ಮದ ಜ್ಞಾಪಕ ಬರ್ಬೋದು, ಮುಂದೆ ಆಗೋದ್ರ ಸೂಚನೆ ಇರ್ಬೋದು. ತಿನ್ನಬಾರ್ದನ್ನೆಲ್ಲ ತಿನ್ನಬಾರ್ದಷ್ಟನ್ನೂ ತಿಂದು ಕೆಟ್ಟ ಚಿತ್ರಗಳನ್ನು ನೋಡ್ತಾ ಓದಬಾರ್ದು ಚಿಂತೆ ಮಾಡದಿದ್ರೆ ದಂಡನೆ ರೂಪದಲ್ಲಿಯೂ ಕನಸುಗಳನ್ನು ಕೊಡ್ತಾನೆ ಭಗವಂತ. ಯಮಲೋಕದಲ್ಲಾಗೋ ಶಿಕ್ಷೆಗಳೆಲ್ಲ ಇಲ್ಲಿ ಆದ ಹಾಗೆ 2 ದಿವಸ 3 ದಿವಸ ಕನಸಿನಿಂದ ಎಚ್ಚರ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಸೂಚಕಶ್ಚ ಶ್ರುತೆ ತದಭಾವೇ ನಾಡೀಶು ತಚ್ಛ್ರುತೇ ಆತ್ಮನಿ ಸುಷುಪ್ತಿ ವಿಷಯ.
ನ ಸ್ಥಾನತೋಪಿ ಪರಸ್ಯ ಉಭಲಿಂಗಂ. ಇದೆಲ್ಲ ಆಗುವಾಗ ನಿಮ್ಮೊಳಗೆ ಇರ್ತಕ್ಕ ಭಗವಂತನಿಗೆ ನೀವು ಕಾಣುವ ಕನಸಿನಿಂದ, ನೀವು ಹೋಗುವ ಮೂರ್ಛೆಯಿಂದ, ನೀವಾಗುವ ದುಃಖದಿಂದ ಅಂತರಾತ್ಮನಿಗೆ ಏನೂ ತೊಂದರೆ ಆಗೋದಿಲ್ಲವೇ ಅಂದರೆ ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ. ಉಭಯಲಿಂಗ ಅಂದರೆ ಯಾವುದು? ಸಮಸ್ತ ಕಲ್ಯಾಣ ಗುಣಾಕರತ್ವ, ಸಮಸ್ತ ದುರ್ಗುಣ ದೂರತ್ವ. ಕೆಟ್ಟ ಗುಣಗಳೊಂದೂ ಇಲ್ಲ, ಎಲ್ಲ ಗುಣಗಳು ಪರಿಪೂರ್ಣವಾಗಿ ಒಳ್ಳೆಯದು. ಅದು ಸ್ಥಾನತೋಪಿ. ನಾಯಿ ಶರೀರದಲ್ಲಿ ಅಂತರಾತ್ಮನಾಗಿದ್ದರು, ಮನುಷ್ಯನಲ್ಲಿದ್ದರು, ಮನುಷ್ಯಾಧಮನಲ್ಲಿದ್ದರು, ಅವನಿಗೆ ಚ್ಯುತಿ ಇಲ್ಲ. ನ ಸ್ಥಾನತೋಪಿ ಉಭಯಲಿಂಗಾಧಿಕರಣ ಅಂತ ಹೇಳ್ತೇವೆ. ಇದು 325ನೇ ಸೂತ್ರ. ಭೇದಾದಿತ್ಯಜಯನ್ನ ಅಪಿಷ ವಿಮೇಕೆ ಅರೂಪದೇವ ದರ್ಶಯತಿ ಎಲ್ಲ ಹೇಳಿಕೊಂಡು ಶ್ರೀಭಾಷ್ಯದ ಕೊನೆ ಸೂತ್ರ ಅದಕ್ಕೆ ಬರ್ತೇವೆ. ಆ ಪ್ರಯಾಣ ತತ್ರ ಅಭಿದೃಷ್ಟಂ. ಶರಣಾಗತಿ ಮಾಡಿದವನು ಒಂದೇ ಸಲ ಮಾಡಬೇಕು. ನಾನು ಇದನ್ನು ನಿಮಗೆ ಎಷ್ಟು ಸಲ ಹೇಳಬೇಕು? ಶರಣಾಗತಿ ಮಾಡೋದು ಒಂದೇ ಸಲ. ಭಕ್ತಿಯೋಗಿ ಮಾತ್ರ ಪ್ರಾಣ ಹೋಗುವ ತನಕ ಆ ಯೋಗಾರೂಢನಾಗಿ ಕೂತಿರಬೇಕು. ಆ ಪ್ರಯಾಣಾತ್, ಇಲ್ಲಿಂದ ಹೋಗುವ ತನಕ. ಯಾಕೆ? ದೃಷ್ಟಂ, ಅದನ್ನು ಹಾಗೆ ಶ್ರುತಿಯಲ್ಲಿ ಹೇಳಿದ್ದಾರೆ ಉಪಾಸನ ಅನ್ನೋದಕ್ಕೆ. ಆಮೇಲೆ ತದಧಿಗಮೆ, ಉಪಾಸನ ಸಿದ್ಧಿ ಆದರೆ ಉತ್ತರ ಪೂರ್ವ ಯೋಗ ಅಶ್ಲೇಷ ವಿನಾಶ ತದ್ಯೋಪದೇಶಾತ್. ಭಕ್ತಿಯೋಗ ಏನು ಮಾಡುತ್ತೆ? ಮಹಾಪ್ರಾಯಶ್ಚಿತ್ತ ಅದು. ಉತ್ತರ ಪೂರ್ವ ಅಘಯೋ, ಅಘ ಅಂದರೆ ಪಾಪ. ಭಕ್ತಿಯೋಗ ನಿಷ್ಠನಿಗೆ ಸಿದ್ಧಿ ಉಂಟಾದಾಗ ಹಿಂದೆ ಮಾಡಿದ ಪಾಪವೂ ತೊಲಗಿ ಹೋಗ್ತದೆ. ಮುಂದೆ ಬರುವುದೇನಾದ್ರು ಸಂಭವ ಆಗಿದ್ದರೆ, ಇವತ್ತು ಫಲ ಕೊಡದೇ ಇದ್ದರೆ, ಯಾವತ್ತೂ ಬೀಜ ನೆಟ್ಟಿರ್ತೀರಿ, ಇನ್ಯಾವತ್ತೋ ಫಲ ಕೊಡಬೇಕಲ್ಲ, ಆಗಾಮಿ ಸಂಚಿತ, ಅವು ನಿಮ್ಮನ್ನು ಅಂಟುವುದಿಲ್ಲ. ಎರಡು ರೀತಿಯ ಪಾಪಗಳು ಹೋಗಿಬಿಡ್ತವೆ. ಅದಕ್ಕೆಲ್ಲ ಛಾಂದೋಗ್ಯೋಪನಿಷತ್ತಿನಿಂದ ಪ್ರಮಾಣಗಳನ್ನು ಕೊಡ್ತಾರೆ. ಅನಾರಬ್ಧಕಾರಿಯೇತು ಎಲ್ಲ ರಹಸ್ಯತೆ ತುಂಬ ವಿವರಿಸಿದ್ದಾರೆ. ಈಗ ಕೊನೆಯ ಸೂತ್ರಕ್ಕೆ ಬರ್ತೇನೆ, ಅದು ಹೇಳಿ ಮುಗಿಸ್ಬಿಡ್ತೇನೆ 2 ನಿಮಿಷ. ಪ್ರಪನ್ನನಾದವನು ಅಥವಾ ಭಕ್ತಿಯೋಗನಿಷ್ಠನಾದವನು ಶರೀರವನ್ನು ಬಿಟ್ಟು ಭಗವಂತನನ್ನು ಹೊಂದಿದರೆ ಮತ್ತೆ ಪುನರ್ಜನ್ಮ ಇಲ್ಲ ಅನ್ನೋದಕ್ಕೇನು ಗ್ಯಾರಂಟಿ? ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನೈವಿದ್ಯತೆ ಅವನು ಹೇಳಿದ್ದಾನೆ, ಸರಿ. ಆದರೆ ಪೂರ್ವಪಕ್ಷ ಸರ್ವಶಕ್ತನು, ಸರ್ವ ಸಂಕಲ್ಪ ಮಾಡತಕ್ಕ ಚೈತನ್ಯ, ಪರಮ ಚೈತನ್ಯನು, ನಿರಂಕುಶ ಪ್ರಭುವು, ಅವನಿಗೆ ಮೇಲ್ಪಟ್ಟವರು ಯಾರೂ ಇಲ್ಲವೂ ಆದಂತಹ ಸುಪ್ರೀಂ ಭಗವಂತ ನಿಮ್ಮನ್ನು ನೋಡ್ದ. ಶರಣಾಗತಿ ಮಾಡಿದ್ರಿ, ಪಾಪ ಗೀಪ ಎಲ್ಲ ತೊಲಗಿತ್ತು, ಆಯಿತು. ಲೀಲೆಗೋಸ್ಕರವಾಗಿ ನೀವು ಮತ್ತೆ ಹೋಗೋ ಸಂಸಾರಕ್ಕೆ ಕಷ್ಟಪಡುವಂತ ತಳ್ಳಿದರೆ ಅವನ ಕೈಯನ್ನು ತಡೆಯೋರು ಯಾರು? ಎಂಥ ಪ್ರಶ್ನೆ ಇದು. ದೆಹಲಿ ಪಟ್ಟಣದಲ್ಲಿ ಡಿಫೆನ್ಸ್ ಕಾಲೋನಿಯಲ್ಲಿ ಚಕ್ರವರ್ತಿ ಅಂತ ಒಬ್ಬರಿದ್ದರು, ಶ್ರೀ ವೈಷ್ಣವರು. ಅವ್ರ ಮನೆಯಲ್ಲಿ 3 ಗಂಟೆ ಕಾಲ ಇದು ಒಂದು ಸೂತ್ರದ ಮೇಲೆ ನಾನು ಲೆಕ್ಚರ್ ಕೊಟ್ಟಿದ್ದೇನೆ. ದೆಹಲಿದು ಒಂದು 50-60 ಜನ ಸೇರಿದ್ರು, 8ನೇ ಮಾಡಿ ಹೇಳಿ ಈ ಸೂತ್ರ ಶಂಕರ, ರಾಮಾನುಜ, ಮಧ್ವ, ನಿಂಬಾರ್ಕ, ಚೈತನ್ಯ ಎಲ್ಲರಿಗೂ ಕಾಮನ್ ಆಗಿರೋದು. ಸೂತ್ರ ಹೇಳುತ್ತೆ ಅನಾವೃತ್ತಿ ಶಬ್ದಾತಿ, ಅನಾವೃತ್ತಿ ಶಬ್ದಾತಿ. ಶಾತಮರೆ ಮಾಡುವ ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದ, ಏನು ಅನಾವೃತ್ತಿಯೋ ಆವೃತ್ತಿಯೋ ಅನೇಕರಿಗೆ ಗೊತ್ತ, ಸುಮ್ಮನೆ ಹೇಳ್ಬಿಡ್ತೇವೆ. ಪುನರಾವೃತ್ತಿ ಇಲ್ಲ ಅಂತೂ. ಅಲ್ಲಿ ಹೋದ್ಮೇಲೆ ಪುನರಾವೃತ್ತಿ ಅನಾವೃತ್ತಿ ಅಂದ್ರೆ ಆವೃತ್ತಿ ಇಲ್ಲ. ಯಾಕೆ? ಶಬ್ದಾತಿ. ಶಬ್ದ ಅಂದ್ರೆ ಶ್ರುತಿ. ಶ್ರುತಿ ಹಾಗೆ ಹೇಳಿತು, ನಶ ಪುನರಾವರ್ತತೆ, ನಶ ಪುನರಾವರ್ತತೆ. ಚಾಂದೋಗ್ಯ. ಅಲ್ಲಿ ಹೋದವನು ಖಂಡಿತ ವಾಪಸ್ ಬರೋದಿಲ್ಲ. ಅಮೆರಿಕಕ್ಕೆ ಹೋದವ್ರು ಹೇಗೆ ವಾಪಸ್ ಬರೋದಿಲ್ವೋ, ಬೆಳಿ ಹೆಂಡತಿ ಮಾಡಿಕೊಂಡು ಮನೆ ಮಠ ಅಲ್ಲೇ ಕಟ್ಕೋತಾರೋ, ಇಲ್ಲಿ ಯಾವನ್ರಿ ಜಾತಿ ಜಗಳ, 28 ರಿಸರ್ವೇಷನ್ನು, ದಿನಕ್ಕೊಂದು ಸರ್ಕಾರ ಬೀಳೋದು ಹೇಳುವುದು, ಯಾವ ಕಾಲಕ್ಕೆ ಬೀಳ್ಬೇಕ್ರಿ? ಇಲ್ಲಿ ದಿವಸ ಕೊಲೆ. ಕಾಶ್ಮೀರದಿಂದ ಕೇರಳದವರೆಗೆ ಇದೆ ಅವಾಂತರ. ಯಾರಿಗೆ ಬೇಕು? ನನಗೂ ಹೋಗ್ಬೇಕು ಅನ್ಸುತ್ತೆ ಒಂದೊಂದ್ಸಲ. ಇಲ್ಲಿಗಲ್ಲ, ಅಲ್ಲಿಗೆ. ಅಮೆರಿಕ ಸುಖ ಅಲ್ಲ, ಇದಕ್ಕಿಂತ ನರಕ ಅದು. ಬೈದ್ರು ನಮ್ಮ ಜನ, ಅವ್ರು ಬೈದು ಸೆಸ್ಕೊಳ್ಳೋಕ್ಕಾಗಲ್ಲ. ಈ ಪ್ರಶ್ನೆ ಅನಾವೃತ್ತಿ. ಇಲ್ಲಿಂದ ಅಲ್ಲಿ ಹೋದವನು ವಾಪಸ್ ತಳ್ಳೋದಿಲ್ಲ ಭಗವಂತ ಅನ್ನೋಕೆ ಏನು ಕಾರಣ? ಅದು ನೀವು ಮಾಡಿದ್ದೀರಿ ಶರಣಾಗತಿಯಲ್ಲಿ. ಅನುಕೂಲ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ, ಇದೆಲ್ಲ ಪ್ರಶ್ನೆ ಅದಲ್ಲ.
ಅವನು ಸತ್ಯ ಸಂಕಲ್ಪನಾಗಿದ್ದು ಸರ್ವಶಕ್ತನಾಗಿರೋದ್ರಿಂದ ಕೆಳಗೆ ತಳೆದ್ರೆ ಏನು ಮಾಡ್ತೀವಿ? ಯಾಕೆ ಗೊತ್ತು ಅಂತ ಅದು ಮುಂದಿನ ವಿಷಯ. ಕೆಳಗೆ ತಳ್ಳೋಲ್ಲ ಅನ್ನೋಕ್ಕೇನು ಗ್ಯಾರಂಟಿ? ನಮ್ಮ ಮುಕ್ಕೂರು ಸ್ವಾಮಿಗಳ ಸಭೆಯಲ್ಲಿ ಪಂಡಿತರು ಹೋಗಿ ಅವಮಾನ ಪಟ್ಕೊಂಡ್ಬಂದಿದ್ದಾರೆ. ಸರಿಯಾಗಿ ಓದ್ದೆ ಅದು ಶ್ರೀಭಾಷ್ಯ ಹೋಯ ದಿವಾನನ್ ಕರೆದು ಅವ್ರಿಗೆ ಪಂಚಗಿಂಚ ಕೊಟ್ಟು ದಕ್ಷಿಣ ಕೊಟ್ಟು ಬಸ್ ಸ್ವಚ್ಛ ಬಾ ಹೋಗು, 2 ದಿವಸ ಮುಂಚೆ ಬರಬೇಕು, ಪುಸ್ತಕ ಓದಬೇಕು, ಚರ್ಚೆಗಳು ಮಾಡಬೇಕು, ತಿಳ್ಕೊಳ್ಳದೆ ಬರಬಾರ್ದು ಅಂತ ಬೈದ್ಬಿಡೋರು. ಇಲ್ಲಿ ಒಂದು ಸ್ವಾರಸ್ಯ ರಾಮಾನುಜ ಭಾಷೆಯಲ್ಲಿ ಮಾತ್ರ ಕಾಣಿಸುತ್ತೆ. ಇವರು ಸೂತ್ರದಲ್ಲಿ ಹೇಳಿದ್ದ ಅಷ್ಟನ್ನೇ ಹೇಳಿ ನಿಲ್ಲಿಸಲಿಲ್ಲ. ಸೂತ್ರಕ್ಕೆ ಯಾವಾಗಲೂ ಗೀತೆಯನ್ನು ಉಪನಿಷತ್ತನ್ನು ಜೋಡಿಸಿಕೊಳ್ಬೇಕು ಪ್ರಮಾಣಕ್ಕೆ. ಓದ್ತೇನೆ ನೋಡಿ. ಯಥಾ ನಿಖಿಲಹೇಯ ಪ್ರತಿನೀಕ ಕಲ್ಯಾಣೈಕತಾನಃ ಜಗಜ್ಜನ್ಮಾದಿ ಕಾರಣಂ ಸಮಸ್ತ ವಸ್ತು ವಿಲಕ್ಷಣ ಸರ್ವಜ್ಞ ಸತ್ಯಸಂಕಲ್ಪ ಆಶ್ರಿತ ವಾತ್ಸಲ್ಯೈಕ ಜಲಧಿ ಪರಮಕಾರುಣಿಕ ನಿರಸ್ತ ಸಮಸ್ತ ಅಭ್ಯಧಿಕ ಸಂಭಾವನಾ ಪರಬ್ರಹ್ಮಾಭಿಧಾನ ಪರಮಪುರುಷೋ ಅಸ್ತಿ ಇತಿ ಶಬ್ದಾದ ಅವಗಮ್ಯತೆ. ಅಂತಹ ದೇವರಿದ್ದಾನೆ ಅಂತ ವೇದ ಹೇಳ್ತಾ ಹೌದು. ಏವಂ ನೋಡಿ, ಆಹಾರ ಅನುಷ್ಠೀಯಮಾನ ವರ್ಣಾಶ್ರಮ ಧರ್ಮ. ರಾಮಾನುಜ ವರ್ಣಾಶ್ರಮಗಳನ್ನು ಬಿಡಿ ಅಂತ ಹೇಳಿದ್ರು ಅಂತ ಕೆಲವರು ಅಪಾರ್ಥ ಮಾಡ್ತಾರೆ. ಇದು ವಾಕ್ಯಕ್ಕೆ ಹೋಗುತ್ತೆ. ಅದು ನಿನ್ನ ವರ್ಣದಲ್ಲಿರು, ನಿನ್ನ ಆಶ್ರಮದಲ್ಲಿರು, ನಿನ್ನ ಧರ್ಮದಲ್ಲಿರು. ಅದು ಲೋಕದ ವೃತ್ತಿಗೆ ಅದು ಬೇಕು, ಮೋಕ್ಷಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ನಿನ್ನ ಡ್ಯೂಟಿ. ಶರೀರಕ್ಕೆ ಜಾತಿ ಉಂಟು, ಆತ್ಮಕ್ಕೆ ಜಾತಿ ಇಲ್ಲ. ರಾಮಾನುಜರು ಸೋಷಿಯಲ್ ರೆವಲ್ಯೂಷನ್ ಮಾಡಿದರು, ಬಟ್ ವಿತ್ ಇನ್ ದಿ ಫ್ರೇಮ್ ವರ್ಕ್ ಆಫ್ ಸೊಸೈಟಿ. ಸಾಮಾಜಿಕ ಕಟ್ಟುಪಾಡುಗಳು ಏನು ಬಂದಿತ್ತು ನೋಡಿ. ಇದು ಪ್ರಮಾಣ ಇಂಥದ್ದು 10 ಕಡೆ ತೋರಿಸ್ತಾನೆ ಬೇಕಾದ್ರೆ. ಪ್ರತಿ ಹಗಲು ಅನುಷ್ಠೀಯಮಾನ ವರ್ಣಾಶ್ರಮಾದಿ ಧರ್ಮಗಳಿಂದ ನಡ್ಕೊಂಡು ಕೊನೆಯಲ್ಲಿ ಶರೀರವನ್ನು ಬಿಟ್ಟು ತದುಪಾಸನ ರೂಪ ತತ್ಸಮಾರಾಧನ ಪ್ರೀತಃ ಭಗವಂತನ ಪೂಜೆ ಆರಾಧನೆ ಉಪಾಸನೆಯಿಂದ ಪ್ರೀತನಾದ ಭಗವಂತ ಉಪಾಸೀನಾನ್ ಅನಾದಿಕಾಲ ಪ್ರವೃತ್ತ ಅನಂತ ದುಸ್ತರ ಕರ್ಮ ಸಂಚಯ ರೂಪ ಅವಿದ್ಯಾ ವಿನಿವರ್ತ್ಯ. ನಾವು ಮಾಡಿಕೊಂಡ ಅನೇಕ ಜನ್ಮಗಳ ಕರ್ಮಗಳ ಪಾಪದಿಂದ ಬಿಡಿಸಿ ನಮ್ಮನ್ನು ಯಾಥಾತ್ಮ್ಯ ಅನುಭವ ರೂಪ ತಾನು ಹೇಗಿದ್ದೇನೆ ಎಂಥವನು ಸುಖರೂಪ ಅನ್ನೋದನ್ನು ಆನಂದಮಯನನ್ನು ಭಕ್ತರಿಗೆ ಬಿಟ್ಟುಕೊಟ್ಟು ಅನುಭವಿಸುವಂತ ಹೇಳಿ ನಿರತಶಿ ಆನಂದಂ ಪ್ರಾಪಯ್ಯ ಪರಮಾನಂದವನ್ನು ಉಂಟು ಮಾಡಿ ಪುನಃ ನಾವರ್ತಯತಿ ಖಂಡಿತ ವಾಪಸ್ ತಳ್ಳೋದಿಲ್ಲ ಎಂಬುದಾಗಿಯೂ ಶಬ್ದಾದೇವ ಅವಮ್ಯತೆ. ಶ್ರುತಿಗೆ ಹೇಳ್ತಾ ಮಾತನ್ನ ಶಬ್ದಶ್ಚ ಸಕಲ್ವೇಮಂ ವರ್ತಯನ್ಯಾವದಾಯುಷಂ ಬ್ರಹ್ಮಲೋಕಮಪಿ ಸಂಪದ್ಯತೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ ಇತಿ ಇತ್ಯಾದಿಕ. ಅಲ್ಲಿ ನಿಲ್ಲಿಸ್ಬೇಕಾಗಿತ್ತು ಭಾಷ್ಯನ, ನಿಲ್ಲಿಸಲಿಲ್ಲ. ಯಾಕೆ ಅವ್ರಿಗೆ ಗೊತ್ತು ರಾಮಾನುಜರಿಗೆ, ನಮ್ಮಂಥವ್ರು ಬರ್ತಾರೆ ದಡ್ರು. ಸರ್ವಶಕ್ತನಾದ ನಿರಂಕುಶ ಪ್ರಭು ಯಾಕೆ ತಳ್ಳಕ್ಕಿಲ್ಲ ಅಂತ ಕೇಳಿದ್ರೆ ಯಥಾ ಅಂದರು. ಭಗವತ ಸ್ವಯಮೇ ಹೋಗ್ತ ಭಗವಂತನೇ ಹೇಳಿದ್ದಾನೆ ಗೀತೆಯಲ್ಲಿ. ಅನ್ನು ಮುಂದಕ್ಕೆ ಹೋಗ್ಬಿಟ್ಟೆ. ಅಬ್ಬಾ ನಾರಾಯಣ, ನೀವರಿಬ್ಬರು ಹೇಳಿದ್ದದೆ 7ನೇ ಅಧ್ಯಾಯದ ವಾಕ್ಯಗಳು. ಅದಕ್ಕೆ ನೋಡ್ರಿ, ರಾಮಾನುಜರ ಗೀತಾ ಭಾಷ್ಯ ಓದದೇ ಇದ್ರೆ ಸೂತ್ರ ಅರ್ಥ ಆಗೋದಿಲ್ಲ. ಏನು ಹೇಳ್ತಾರೆ? ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತ್ಯ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಃ ಆಬ್ರಹ್ಮಭುವನಾಲ್ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಕೃಷ್ಣ ಭಗವಂತನೇ ಹೇಳಿದ್ದಾನೆ ಗೀತೆಯಲ್ಲಿ, ಶ್ರುತಿ ಹೇಳೋದ್ರಲ್ಲಿ ಭಗವಂತನೇ ಹೇಳಿದ್ದಾನೆ. ಅದಕ್ಕೆ ಮೇಲೆ ವಾಕ್ಯ ನೋಡಿ, ನಚ ಪರಮಪುರುಷ ಸತ್ಯ ಸಂಕಲ್ಪ ಅತ್ಯರ್ಥ ಪ್ರಿಯಂ ಜ್ಞಾನ. ನೀ ಹೇಳಿದ ಮಾತು. ಉಪಾಸಕರು 4 ವಿಧ. ಯಾರ್ಯಾರು ಹೇಳಿ? ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಛಿ 3 ಕೆಳಗಿನ ಹೋಗಿದ್ದವರು. ಜ್ಞಾನೀತು ಆತ್ಮ ಇವ ಮೇ ಮತಂ. ಜ್ಞಾನಿ ಇಲ್ದೇ ನಾ ಬದುಕೋದಿಲ್ಲ, ನಾನಿದ್ರೆ ಅವನು ಯಾಕೆ ಬದುಕೋದಿಲ್ವೋ, ಜ್ಞಾನಿ ಭಕ್ತ ಇಲ್ದೇ ನಾ ಬದುಕೋದಿಲ್ಲಪ್ಪ ಅಂತ ಭಗವಂತನೇ ಹೇಳಿದವನು. ಕಲ್ಪಕೋಟೆಗಳಲ್ಲಿ ಒಬ್ಬ ಯಾವನಾದರೂ ತನ್ನನ್ನು ಹುಡುಕೊಂಡು ಹೀಗೆ ಬಂದರೆ ಅವನನ್ನೇ ಕೆಳಗೆ ತಳ್ತಾನೆ ಅಂತ ಪರಮಾತ್ಮ ಹುಚ್ಚನಾಗ್ತಾನೆ. ಅವನೆಂದೂ ಹುಚ್ಚಾಗೋದಿಲ್ಲ, ಅದೇ ಗ್ಯಾರಂಟಿ ಅಂದರು.
ನೀವು ಚಪ್ಪಾಳೆ ಹಾಕಿದ್ರೆ ಎಷ್ಟು ಬಿಟ್ಟರೆ ಇಟ್ಟು ನೋಡಿ. ಈ ಗ್ಯಾರಂಟಿ ತಗೊಡ್ತಾರೆ. ಗೀತಾ ಭಾಷ್ಯದಿಂದ ಬ್ರಹ್ಮಸೂತ್ರಕ್ಕೆ ಉಪನಿಷತ್ತುಗಳು ವ್ಯಾಖ್ಯಾನ ಮಾಡಿ, ಸಿನ್ಸ್ ಗಾಡ್ ಹ್ಯಾಸ್ ಕ್ಯಾರೆಕ್ಟರ್, ಅವನು ಗುಣವಂತನಾದ್ದರಿಂದ ತನ್ನ ಗುಣಕ್ಕೆ ವಿರುದ್ಧವಾದದ್ದನ್ನೇನೂ ಮಾಡೋದಿಲ್ಲ. ಅವನ ಕ್ಯಾರೆಕ್ಟ್ರೇ ಗ್ಯಾರಂಟಿ. ಯಾರು ಕೇಳ್ತಾರೆ, ಆಚಾರ್ಯರು ರಹಸ್ಯದಲ್ಲಿ ಬೀಡಿ ಸೇದ್ಬೋದು, ನಿಜವೇನ್ರಿ ಅಂದ್ರೆ ಏನಂತೀರಿ? ಅಲ್ಲ, ಇಷ್ಟು ಸ್ಫುಟವಾಗಿ ಸಂಸ್ಕೃತ ಮಾತನಾಡಬಲ್ಲವರು, ದೇವರನ್ನು ಕಂಡವರಂತ ಮಾತನಾಡಬಲ್ಲವರು, ಅವರಿಗೆ ನಾಡಿ ನೋಡಿದ್ದೇವೆ, ಅವ್ರು ಎಂದಿಗೂ ಆ ಕೆಲಸ ಮಾಡುವುದಿಲ್ಲ ಅನ್ನೋದಕ್ಕೆ ಕ್ಯಾರೆಕ್ಟರ್ ಇಸ್ ದಿ ಫೈನಲ್ ಲಿಮಿಟೇಷನ್. ಭಗವಂತನ ಸ್ವರೂಪ ಹೇಳ್ತಾರೆ ಇಲ್ಲಿ. ಕಲ್ಯಾಣ ಗುಣಪೂರ್ಣನಾದ ಭಗವಂತ ಅತ್ಯಂತ ಪ್ರಿಯವಾದ ಭಕ್ತರನ್ನು ಕೆಳಗೆ ತಳ್ತಾನೆ ಅಂತ ಅವನು ಹುಚ್ಚ ಅಂತ ಅನ್ಬೇಕಾಗತ್ತೆ. ಭಗವಂತ ಹುಚ್ಚನಲ್ಲ, ನಾವು ಹುಚ್ಚರಾಗಬೇಕು. ಆಸ್ಥಿತ ಸಹಯುಕ್ತಾತ್ಮ ಮಾವೇವಾನುತ್ತವಾಂಗತಿಂ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಇತಿ. ಆದ್ರೆ ಸೂತ್ರಾಭ್ಯಾಸಾತ್ ಶಾಸ್ತ್ರ ಪರಿಸಮಾಪ್ತಿಂ ದೋತೆ ಇತಿ. ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ 2 ಸಲ ಹೇಳಿದ್ರಲ್ಲ ಅಂದರೆ ಶಾಸ್ತ್ರ ಮುಗಿಯಿತು ಅಂತ ಅರ್ಥ. ಇದು ಸರ್ವಂ ಸಮಂಜಸಂ. ಬ್ರಹ್ಮಸೂತ್ರಗಳಲ್ಲಿ ಯಾವ ಸೂತ್ರವೂ ಯಾವುದಕ್ಕೂ ವಿರುದ್ಧವಲ್ಲ. ಉಪನಿಷತ್ತುಗಳಲ್ಲಿ ಯಾವ ವಾಕ್ಯವೂ ಯಾವುದಕ್ಕೂ ವಿರುದ್ಧವಲ್ಲ. ಭಗವದ್ಗೀತೆಯಲ್ಲಿ ಯಾವುದಕ್ಕೂ ಯಾವುದೂ ವಿರುದ್ಧವಿಲ್ಲ. ಅತ್ಯಂತ ಸಮಂಜಸವಾದ ವೇದಾಂತವನ್ನು ಕೊಟ್ಟಿದ್ದೇನೆ ಅಂತ ರಾಮಾನುಜಾಚಾರ್ಯ ಹೇಳ್ತಾರೆ ಎಂಬಲ್ಲಿಗೆ ಈ ಶ್ರೀಭಾಷ್ಯದ ಪ್ರವಚನ ಒಂದು ರೀತಿಯಲ್ಲಿ ನಿಲ್ಲಿತು. ಆಚಾರ್ಯರು ಕೊಟ್ಟ ಕೊನೆಯ ಉಪದೇಶ ಅದು 80 ಉಪದೇಶ. ನಾನು ಪುಸ್ತಕ ರೂಪದಲ್ಲಿ ಬರೆದಿದ್ದೇನೆ, ಅದು ಹೊರಗಡೆ ಸಿಕ್ಕುತ್ತೆ. ಪ್ರಪನ್ನಾಮೃತದ ಕೊನೆಯ ವಾಕ್ಯ, ಅದರಲ್ಲಿ 2 ವಾಕ್ಯವನ್ನು ಮಾತ್ರ ಓದಿ ತೋರಿಸ್ತೇನೆ. ನಿಮಗೆ ತುಂಬ ಟಚ್ ಆಗಬೇಕಿದು. ಅರ್ಚ ವಿಷ್ಣು ಶಿಲಾಧೀ ಗುರುಷು ನರಮತಿ ವೈಷ್ಣವೇ ಜಾತಿ ಬುದ್ಧಿ ವಿಷ್ಣೋರ್ವಾ ವೈಷ್ಣವಾನಾಂ ಕಲಿಮಲಮಥನೆ ಪಾದತೀರ್ಥೆ ಅಂಬುಬುದ್ಧಿ ಸಿದ್ಧೇ ತನ್ನಾಮ ಮಾತ್ರೇ ಕಲಿಕುಲಶ ಹರೇ ಶಬ್ದ ಸಾಮಾನ್ಯ ಬುದ್ಧಿ ಶ್ರೀಶೇ ಸರ್ವೇಶ್ವರೇಶೇ ತ್ವಜಿತರ ಸಮಧೀಹಿ ಯಸ್ಯವ ನಾರಕೀಸ. ನರಕಕ್ಕೆ ಹೋಗೋರು ಯಾರು? ಅರ್ಚಾ ವಿಷ್ಣು ಶಿಲಾಧೀ. ವೆಂಕಟೇಶ್ವರ, ಶ್ರೀರಂಗನಾಥ, ಕಂಚಿ ವರದನನ್ನು ನೋಡಿದ್ರೆ ಯಾವ ಶಿಲೆಯಿಂದ ಮಾಡಿದ್ರಪ್ಪ ಇದನ್ನ ಅಂತ ನೀವು ದೇವರ ಮೂರ್ತಿನ ಶಿಲಾ ಬುದ್ಧಿಯಿಂದ ನೋಡಿದರೆ, ಉಪಾದಾನ ಬುದ್ಧಿಯಿಂದ ನರಕಕ್ಕೆ ಹೋಗ್ತೀರಿ. ಆಗಮೋಕ್ತವಾಗಿ ಸ್ವಾಮಿ ಎಲ್ಲಿಂದ ಬಂದಿದ್ದಾನೆ, ದೇವರನ್ನು ನಿಮ್ಮ ಕಣ್ಣು ನೋಡಬೇಕು, ಪಾಷಣ ದೃಷ್ಟಿ ಮಾಡಬಾರ್ದು. ಗುರು ಸುನರಮತಿ. ಜ್ಞಾನೋಪದೇಶ ಮಾಡಿದ ಗುರುವನ್ನ ನಮ್ಮಾಗೆ ಅವರು ಮನುಷ್ಯರು ಒಂದು ದಿವಸ ಸಾಯ್ತಾರೆ ತಗೊಂಡ್ರಿ, ನಮ್ಗೆ ಅವ್ರಿಗೇನು ಡಿಫ್ರೆನ್ಸ್ ಅಂದರೆ ನರಕಕ್ಕೆ ಹೋಗ್ತೀರಿ. ವೈಷ್ಣವೇ ಜಾತಿ ಬುದ್ಧಿ. ವಿಷ್ಣು ಭಕ್ತರಲ್ಲಿ ಜಾತಿಯನ್ನು ನೆನೆಸಿದರೆ ಅವನು ಶೂದ್ರ, ಅವನು ಮತ್ತೊಬ್ಬ ಅಂತ ಹೇಳಿದರೆ ನರಕಕ್ಕೆ ಹೋಗ್ತೀರಿ. ವಿಷ್ಣೋರ್ವಾ ವೈಷ್ಣವಾನಾಂ ಕಲಿಮಲ ಮಥನೆ ಪಾದತೀರ್ಥೆ ಅಂಬು ಬುದ್ಧಿ. ನೆನ್ನೆ ಪಾದ ತೊಳೆದ್ರಿ, ನಮಗೆ ಸಂಕೋಚವಾಯಿತು, ನಮಗಲ್ಲ ನಮ್ಮ ಗುರುಗಳಿಗೆ ಅಂತ ಕೈ ಬುಕ್ಕೊಂಡು ಮೇಲ್ಗಡೆ. ಭಗವಂತನ ಭಕ್ತರ ಪಾದತೀರ್ಥವನ್ನು ಇದು H2O ಅಂತ ನೋಡಿದ್ರೆ ನರಕಕ್ಕೆ ಹೋಗ್ತೀರಿ ಎಂದು. ವಿಷ್ಣೋರ್ವ ವೈಷ್ಣವಾನಾಂ ಕಲಿಮಲ ಮಥನೆ ಪಾದತೀರ್ಥೆ ಎಂಬ ಬುದ್ಧಿ ಸಿದ್ಧೆ ತನ್ನಾಮ ಮಾತ್ರೇ. ಭಗವಂತನ ಶ್ರೀನಾಮಗಳು ವಿಷ್ಣು ಸಹಸ್ರನಾಮದಲ್ಲಿರೋದನ್ನ ಕಲಿಕಲುಷ ಹರೇ, ಕಲಿದೋಷ ನಿವಾರಣೆ ಮಾಡೋ ಶ್ರೀನಾಮಗಳಲ್ಲಿ ಶಬ್ದ ಸಾಮಾನ್ಯ ಬುದ್ಧಿ, ಮೇರ್ ಟರ್ಮಿನಾಲಜಿ. ಇದು ಡಿಕ್ಷನರಿ ಶಬ್ದ ಅಂತ ತಿಳಿದ್ರೆ ಭಗವಂತ ಗೋವಿಂದ ನಾರಾಯಣ ಅಂದರೆ ಕಣ್ಣಲ್ಲಿ ನೀರು ಬರೋದು ಬಿಟ್ಟು ಅಯ್ಯೋ ಬೆಳಗಿನ ಸಂಜೆ ತನಕ ನಾರಾಯಣ ಅಂತ ಕೂತಿರ್ತಾರೆ ನೋಡ್ರಿ ಅಂತಂದ್ರೆ ನರಕಕ್ಕೆ ಹೋಗ್ತೀವಿ. ಶ್ರೀಶೇ ಸರ್ವೇಶ್ವರೇಶೇ ತ್ವಜಿತರ ಸಮಧೀಹಿ. ಸರ್ವೇಶ್ವರಾಸಿಯ ಒಂದು ನಾರಾಯಣನನ್ನ ಅವನಿಂದ ಉತ್ಪನ್ನರಾದಂತಹ ಪುಡಿ ದೇವತೆಗಳಿಗೆ ಸಮ ಅಂತ ಎಣಿಸಿದರೆ ನರಕಕ್ಕೆ ಹೋಗ್ತೀರಿ. ಹಾಗಿದ್ರೆ ಏನು ಮಾಡಬೇಕು? ಇನ್ನೊಂದು ಶ್ಲೋಕ. ಶ್ರೀಮದ್ ಭಾಗವತಾರ್ಚನೆ ಭಗವತಃ ಪೂಜಾ ವಿಧೇಹೇ ಉತ್ತಮಂ ಶ್ರೀಮದ್ ಭಾಗವತಾರ್ಚನಂ. ಭಗವತ ಪೂಜಾ, ಭಗವಂತನ ಪೂಜೆಗಿಂತಲೂ ಭಗವಂತನ ಭಕ್ತರಿಗೆ ಮಾಡುವ ಪೂಜೆ ತುಂಬ ಶ್ರೇಷ್ಠವಾದದ್ದು. ದೇವರು ಕಣ್ಣಿಗೆ ಕಾಣಿಸೋದಿಲ್ಲ, ಭಗವಂತನ ಭಕ್ತರು ಓಡಾಡುವ ದೇವಸ್ಥಾನಗಳು. ಶ್ರೀ ವಿಷ್ಣೋ ಅವಮಾನನಾಥೆ ಗುರುತರಂ ಶ್ರೀ ವೈಷ್ಣವೋಲ್ಲಂಘನಂ.
ವಿಷ್ಣು ಅವಮಾನನಾಥ್, ಭಗವಂತನನ್ನ ಅಪಮಾನ ಮಾಡಿ ಬೈಯುವುದಕ್ಕಿಂತ ಭಗವಂತನ ಹೆಸರನ್ನಿಟ್ಕೊಂಡಂತ ಒಬ್ಬ ಭಕ್ತನಲ್ಲಿ ಏಕವಚನದಲ್ಲಿ ಮಾತನಾಡಿದರೆ ತಪ್ಪಾಗ್ತದೆ. ಅವಮಾನನಾಥ್ ಗುರುತರಂ ಶ್ರೀವೈಷ್ಣವ ಉಲ್ಲಂಘನಂ, ದೊಡ್ಡವರ ಮಾತನ್ನು ಮೀರಬಾರದು, ದೊಡ್ಡವರು ನಗವರು ಮಾಡಬಾರದು. ತೀರ್ಥಾತಿ ಅಚ್ಯುತ ಪಾದ ಜಾದ ಗುರುತರಂ ತೀರ್ಥಂ ತದೀಯಾಂಗ್ರಿಜಂ. ಭಗವಂತನ ಪಾದೋದಕವಾದ ಗಂಗೆಗಿಂತ ಅವನನ್ನು ಅನವರ್ತ ಪ್ರೀತಿ ಮಾಡತಕ್ಕ ಭಕ್ತರ ಪಾದೋದಕ ಗಂಗೆಗಿಂತ ಶ್ರೇಷ್ಠ. ತಸ್ಮಾತ್ ನಿತ್ಯ ಮತಂದಿತೋ ಭವ ಸತಾಂ, ಬೇಜಾರಿಲ್ಲದೆ ಸೋಮಾರ್ತನವಿಲ್ಲದೆ ಶಿಷ್ಯರೇ ನೀವೆಲ್ಲರೂ ದೇಶಾಂ ಸಮಾರಾಧನೆ, ಭಗವಂತನ ಭಕ್ತರ ಪೂಜೆಯಲ್ಲಿ ಸರ್ವದಾ ತೊಡಗಿರಿ ಅಂತ ಹೇಳಿ ಆಚಾರ್ಯರು ಶರೀರವನ್ನು ಬಿಟ್ಟರು. ಕೊನೆಯ 2074 ಸಿಂಹಪೀಠಸ್ಥರು, 700 ಜನ ಜೀಯರುಗಳು, ಅಸಂಖ್ಯಾತ ಭಕ್ತರು ಸೇರಿದ್ರು. ಆಚಾರ್ಯರ 120ನೇ ವರ್ಷ. ಎದ್ದು ನಿಂತು ಸಂಧ್ಯಾವಂದನ ಮಾಡೋಕ್ಕಾಗ್ತಾ ಇರಲಿಲ್ಲ ಅವರಿಗೆ. ಸಾಯಂಕಾಲ ಇಬ್ಬರು ಬಂದು ತೋಳು ಹಿಡಿದು ಮೇಲೆ ಕೆಪ್ಪಿಸಿದರು, ಅರ್ಘ್ಯವನ್ನು ಕೊಟ್ಟರು, ಕುಸಿದರು, ಕೆಳಗೆ ಕೂತು ಎಲ್ಲ ಅಳ್ತಾ ಇದ್ದಾರೆ. ಹೊರಟು ಬಿಟ್ರಲ್ಲ ಆಚಾರ್ಯರು ಅಂತ ಹೇಳಿದ್ರು. ನನ್ನ ವಿಯೋಗದಲ್ಲಿ ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡ್ರಿ ನಮ್ಮ ಗುರುಗಳ ಪಾದಾಣೆ ಅಂದ್ಬಿಟ್ರು. ಯಾರು ಸಾಯ್ತಕ್ಕದಲ್ಲ, ನಿಮಗೆ ನಾನಿದ್ದೇನೆ, ನಮ್ಮ ಗುರುಗಳಿದ್ದಾರೆ, ಮೋಕ್ಷ ಉಂಟು ಅಂತ ಈ ವಾಕ್ಯಗಳನ್ನು ಹೇಳಿ ಲೋಕಕ್ಕೆ ಉಪದೇಶ ಕೊಟ್ಟಂಥ ಆಚಾರ್ಯರ ಸ್ಮರಣೆಯಲ್ಲಿ ಈ 1000 ಅವರ ಅವತಾರ ಪ್ರಯುಕ್ತವಾದಂತಹ ಉತ್ಸವವನ್ನು ನಾವು ಒಂದು ರೀತಿಯಲ್ಲಿ ಮಾಡಿದ್ದೇವೆ. ಜ್ಞಾನ ರೂಪದಲ್ಲಿ, ಬೇರೆ ಬೇರೆಯವರು ಬೇರೆ ರೂಪದಲ್ಲಿ ಮಾಡಿದ್ದಾರೆ, ಗ್ರಂಥ ರೂಪದಲ್ಲಿ ಮಾಡಿದ್ದಾರೆ, ಸಾವನೇರುಗಳನ್ನು ತಂದಿದ್ದಾರೆ. ಆಚಾರ್ಯರ ಜೀವನ, ಅವರ ಸಾಧನೆ, ಅವರ ಕ್ರಿಯೆ, ಅವರ ಉಪದೇಶ ಎಲ್ಲವೂ ಏಕರೂಪದಲ್ಲಿದೆ. ಒಂದಕ್ಕೊಂದಕ್ಕೆ ಎಲ್ಲಿ ವಿಸಂಗತಿ ಇಲ್ಲ. ಸರ್ವಂ ಸಮಂಜಸಂ ಸೂತ್ರಕ್ಕೆ ಏನು ಹೇಳಿದರೋ ಅವರ ಜೀವನ ಚರಿತ್ರೆಯೂ ಹಾಗೆ ಸಮಂಜಸವಾಗಿದೆ. ಆಚಾರ್ಯರು ಅಲ್ಲಲ್ಲಿಯೇ ಬೇರೆ ಬೇರೆ ಭಕ್ತರುಗಳಿಗೆ ಸಂದರ್ಭವಶಾತ್ ಏನೇನು ಉಪದೇಶ ಕೊಟ್ಟರು, ಹೇಗೆ ನಡ್ಕೊಂಡ್ರು ಎಂಬುದನ್ನು ವಾರ್ತಾಮಾಲಾ ಎಂಬುವ ಗ್ರಂಥದಲ್ಲಿ ಪಿನ್ಬಯ್ಯ ಪೆರುಮಾಳ್ಜಿಯರ್ ಸ್ವಾಮಿಗಳು ಬಹಳ ಸುಂದರವಾಗಿ ಶೇಖರಿಸಿಟ್ಟಿದ್ದಾರೆ. ಎಲ್ಲ ತಮಿಳಲ್ಲಿದೆ, ಕನ್ನಡಕ್ಕೆ ಯಾರು ಮಾಡಿಲ್ಲ. ಐತಿಹ್ಯ ರತ್ನಾವಳಿ ಅಂತ ಒಂದು ಗ್ರಂಥ. ಆ ಗ್ರಂಥ ಒಂದೊಂದರಲ್ಲಿ ಒಂದೊಂದು ಅವರ ಅಪರೂಪ ಅನೆಕ್ಡೋಟ್ಸ್ ಅಂತ ಹೇಳ್ತೇವೆ. ದೊಡ್ಡವ್ರ ಜೀವನ ಚರಿತ್ರೆ ಬೇಕು ನಮಗೆ. ಹೇಳಿದ್ದೇ ಹೇಳುವಂತ ಸುಮ್ಮನೆ ಅಲ್ಲಿ ಹುಟ್ಟಿದ್ರು, ಇಲ್ಲಿ ಬೆಳೆದ್ರು, ಯಾವುದೋ ಪ್ರಕಾರ ಇದೆಲ್ಲ ಅವರ ಜೀವನ ಚರಿತ್ರೆ ನಡೆದ ಅದ್ಭುತವಾದ ಘಟನೆಗಳನ್ನು ಕುರಿತು ಉಪದೇಶ ಸಂಗ್ರಹವನ್ನು ನಾವು ತಿಳ್ಕೊಳ್ಬೇಕು. ಅಂಥದ್ದು ಈ ವರ್ಷದ ಉದ್ದಕ್ಕೂ ಇನ್ನೂ ನಡೆಯಲಿ ಅಂತ ಹಾರೈಸಿ ಈ ಪ್ರವಚನ ಮಾಲಿಕೆ ನೀವು ಮುಕ್ತಾಯ ಮಾಡ್ತಿದ್ದೇನೆ. ಶ್ರೀಮತಿ ರಾಮಾನುಜಾಯ ನಮಃ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಭೂಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಮಂಗಳಂ 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 ನಿತ್ಯಶ್ರೀರ್ನಿತ್ಯಮಂಗಳಂ.